ಯೆಹೋವನೇ, ನನ್ನ ಕೂಗು ನಿನ್ನ ಸನ್ನಿಧಿಯನ್ನು ಮುಟ್ಟಲಿ. ನಿನ್ನ ವಾಕ್ಯಾನುಸಾರವಾಗಿ ನನಗೆ ಜ್ಞಾನವನ್ನು ದಯಪಾಲಿಸು. ನನ್ನ ವಿಜ್ಞಾಪನೆಯು ನಿನ್ನ ಸನ್ನಿಧಿಗೆ ಸೇರಲಿ. ನಿನ್ನ ನುಡಿಗೆ ತಕ್ಕಂತೆ ನನ್ನನ್ನು ರಕ್ಷಿಸು. ನನ್ನ ತುಟಿಗಳಿಂದ ಸ್ತುತಿ ಹೊರಡಲಿ. ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸಿದ್ಯಲ್ಲ. ನನ್ನ ನಾಲಿಗೆಯು ನಿನ್ನ ನುಡಿಗಳನ್ನು ವರ್ಣಿಸಲಿ. ನಿನ್ನ ಆಜ್ಞೆಗಳೆಲ್ಲ ನೀತಿಯೇ. ನಿನ್ನ ನೇಮಗಳನ್ನು ಆರಿಸಿಕೊಂಡಿದ್ದೇನೆ. ನಿನ್ನ ಕೈ ನನಗೆ ನೆರವಾಗಲಿ. ಯೆಹೋವನೇ, ನಿನ್ನಿಂದುಂಟಾಗುವ ರಕ್ಷಣೆಯನ್ನು ಕೋರುತ್ತೇನೆ. ನಿನ್ನ ಧರ್ಮಶಾಸ್ತ್ರವೇ ನನ್ನ ಆನಂದವು. ನನ್ನ ಪ್ರಾಣವನ್ನು ಉಳಿಸು, ಅದು ನಿನ್ನನ್ನು ಕೊಂಡಾಡಲಿ. ನಿನ್ನ ವಿಧಿಗಳಿಂದ ನನಗೆ ಸಹಾಯವಾಗಲಿ. ನಾನು ತಪ್ಪಿ ಹೋದ ಕುರಿಯಂತೆ ಅಲೆಯುತ್ತಿದ್ದೇನೆ. ನಿನ್ನ ಸೇವಕನನ್ನು ಪರಾಂಬರಿಸು. ನಾನು ನಿನ್ನ ಆಜ್ಞೆಗಳನ್ನು ಮರೆಯುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಯೇಸುವೇ, ಸ್ತೋತ್ರ ಸ್ತೋತ್ರ ಯೇಸುವೇ. ಓ ಯೇಸುವೇ, ನಿಮಗೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಯೇಸುವೇ, ನಿಮಗೆ ವಂದನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೇ. ಓ ಯೇಸುವೇ, ನಿಮಗೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಯೇಸುವೇ, ನಿಮಗೆ ವಂದನೆ. ಹಲ್ಲೆಲೂಯಾ. ಓ ಯೇಸುವೇ, ನಿಮಗೆ ಆರಾಧನೆ. ಪ್ರೀತಿಸುವ ತಂದೆಯೇ, ಕ್ಷಮಿಸುವ ಕರ್ತನೇ, ಸರ್ವದಲ್ಲೋನ್ನತನೇ, ಮಹಿಮೆಯ ಅರಸನೇ. ಪ್ರೀತಿಸುವ ತಂದೆಯೇ, ಕ್ಷಮಿಸುವ ಕರ್ತನೇ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ. ಸರ್ವದಲ್ಲೋನ್ನತನೇ, ಮಹಿಮೆಯ ಅರಸನೇ, ಪ್ರೀತಿಸುವ ತಂದೆಯೇ, ಕ್ಷಮಿಸುವ ಕರ್ತನೇ, ಸರ್ವದಲ್ಲೋನ್ನತನೇ, ಮಹಿಮೆಯ ಅರಸನೇ, ಪ್ರೀತಿಸುವ ತಂದೆಯೇ, ಕ್ಷಮಿಸುವ ಕರ್ತನೇ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನಾರಾಧಿಸುವೆ, ಆರಾಧಿಸುವೆ ನಿನ್ನ. ನಿನ್ನಯ ಹಾಗೆ ನಮ್ಮನು ಯಾರು ಪ್ರೀತಿಸಲು ಸಾಧ್ಯವಿಲ್ಲ. ನಿನ್ನಯ ಹಾಗೆ
ನೆಲೆಸಿರುವೆ. ಆರಾಧಿಸುವೆ ನಿನ್ನ, ಆರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ, ಆರಾಧಿಸುವೆ ನಿನ್ನ. ಕರುಣಾಲು ದೇವನೇ ಎನ್ ಬಲ ಜ್ಯೋತಿಯೇ, ಕೇಳು ಈ ಪ್ರಾರ್ಥನೆ. ಕರುಣಾಲು ದೇವನೇ ಎನ್ ಬಲ ಜ್ಯೋತಿಯೇ, ಕೇಳು ಈ ಪ್ರಾರ್ಥನೆ. ನನ್ ಮೌನವಾಗ ನೀನೇ ಹೃದಯ ಬಡತವಾಗಿ ಜೀವಿಸು ನನ್ನೊಳ್ಳು ದೇವನೇ. ನನ್ ಮೌನರಾಗ ನೀನೇ ಹೃದಯ ಬಡತವಾಗಿ ಜೀವಿಸು ನನ್ನೊಳ್ಳು ದೇವನೇ. ಆರಾಧಿಸುವೆ ನಿನ್ನ, ಆರಾಧಿಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ, ಆರಾಧಿಸುವೆ ನಿನ್ನ. ಓ ಯೇಸುವೆ ನಿಮಗೆ ಆರಾಧನೆಯೋ. ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ನಾಮವೇ. ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ನಾಮವೇ. ಎಲ್ಲಕ್ಕಿಂತ ಮೇಲೆ ಒಂದೇ ಒಂದು ನಾಮ, ಎಲ್ಲ ಮೊಣಕಾಲು ಬಾಗುವ ನಾಮ. ಎಲ್ಲ ಜನರು ಹಾಡುವ ಯೇಸುವೆನ್ನಾಮ, ಸಮೂಲದ ಏಕೈಕ ನಾಮ. ಎಲ್ಲಕ್ಕಿಂತ ಮೇಲೆ, ಎಲ್ಲಕ್ಕಿಂತ ಮೇಲೆ ಒಂದೇ ಒಂದು ನಾಮ, ಎಲ್ಲ ಮೊಣಕಾಲು ಬಾಗುವ ನಾಮ. ಎಲ್ಲ ಜನರು ಹಾಡುವ ಯೇಸುವೆನ್ನಾಮ, ಸಮಾನವಿಲ್ಲದ ಏಕೈಕ ನಾಮ. ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ನಾಮವೇ. ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ನಾಮವೇ. ನನ್ ಕಟ್ಟುಗಳ ಮುರಿದ ಯೇಸುವೆನ್ನಾಮ, ಸರ್ವವ್ಯಾಧಿ ಗುಣ ಮಾಡಿದ ನಾಮ. ನನ್ ಭಯವೆಲ್ಲ ನೀಗಿದ ಯೇಸುವೆನ್ನಾಮ, ನನ್ನ ಶಕ್ತನಾಗಿ ಮಾಡಿದ ನಾಮ. ನನ್ ಕಟ್ಟುಗಳ ಮುರಿದ ಯೇಸುವೆನ್ನಾಮ, ಸರ್ವವ್ಯಾಧಿ ಗುಣ ಮಾಡಿದ ನಾಮ. ನನ್ ಭಯವೆಲ್ಲ ನೀಗಿದ ಯೇಸುವೆನ್ನಾಮ, ನನ್ನ ಶಕ್ತನಾಗಿ ಮಾಡಿದ ನಾಮ. ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ನಾಮವೇ. ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ನಾಮವೇ. ಶತ್ರುವನ್ನು ಸೋಲಿಸಿದ
ಯೇಸುವಿನ ನಾಮ ನನ್ನ ಜಯವೀರ ಮಾಡಿದ ನಾಮ, ನನ್ನಲ್ಲಿ ವಾಸಿಸುವ ಯೇಸುವಿನ ನಾಮ ನನ್ನ ಆಶ್ಚರ್ಯ ಮಾಡುವ ನಾಮ, ಶತ್ರುವನ್ನು ಸೋಲಿಸಿದ ಯೇಸುವಿನ ನಾಮ ನನ್ನ ಜಯವೀರ ಮಾಡಿದ ನಾಮ, ನನ್ನಲ್ಲಿ ವಾಸಿಸುವ ಯೇಸುವಿನ ನಾಮ ನನ್ನ ಆಶ್ಚರ್ಯ ಮಾಡುವ ನಾಮ, ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ನಾಮವೇ, ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ಅದ್ಭುತವಾದ ನಾಮವೇ, ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ನಾಮ, ಅದ್ಭುತವಾದ ನಾಮ, ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ನಾಮವೇ, ಸಾವಿರರಲ್ಲಿ ಸುಂದರನೇ ಶಾರೋನೇನ್ ಗುಲಾಬಿಯೇ, 10,000ರಲ್ಲಿ ಸುಂದರನೇ ಶಾರೋನೇನ್ ಗುಲಾಬಿಯೇ, 10,000ರಲ್ಲಿ ಸುಂದರನೇ ಶಾರೋನೇನ್ ಗುಲಾಬಿಯೇ, 10,000ರಲ್ಲಿ ಸುಂದರನೇ ಶಾರೋನೇನ್ ಗುಲಾಬಿಯೇ, ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ನಾಮವೇ, ಅದ್ಭುತವಾದ ನಾಮವೇ, ಅತಿಶಯವಾದ ನಾಮವೇ, ಆಶ್ಚರ್ಯವಾದ ನಾಮವೇ, ಅಧಿಕಾರವುಳ್ಳ ನಾಮವೇ. ಬೇಕೆನಗೆ ಇನ್ನೂ ಹೆಚ್ಚಾಗಿ ನೀ ಬೇಕೆನಗೆ, ದಾಹದಿಂದಿರುವೆ ನೀ ಬೇಕೆನಗೆ, ನಿನ್ನ ಹುಡುಕುವೆನು ನೀ ಬೇಕೆನಗೆ, ನನ್ನೇಸುವೆ ನೀ ಬೇಕೆನಗೆ, ನೀ ಬೇಕೆನಗೆ, ಇನ್ನೂ ಹೆಚ್ಚಾಗಿ ನೀ ಬೇಕೆನಗೆ, ದಾಹದಿಂದಿರುವೆ ನೀ ಬೇಕೆನಗೆ, ನಿನ್ನ ಹುಡುಕುವೆನು ನೀ ಬೇಕೆನಗೆ, ನನ್ನೇಸುವೆ, ನನ್ನ ಸಿರಿಗಿಂತ ನನ್ನ ಆಸೆಗಳಿಗಿಂತ ನನ್ನ ಚಿತ್ತಕ್ಕಿಂತ ನನ್ನ ಹೃದಯದ ಪ್ರತಿಬಡಿತಕ್ಕಿಂತ ಬಯಸುವೆನು ನಿನ್ನ, ನಿನ್ನ ಬಿಟ್ಟು ಎಂದು ದೂರ ನಾ ಇರಲಾರೆ, ನೀ ಬೇಕೆನಗೆ, ಇನ್ನೂ ಹೆಚ್ಚಾಗಿ ನೀ ಬೇಕೆನಗೆ, ದಾಹದಿಂದಿರುವೆ ನೀ ಬೇಕೆನಗೆ, ನಿನ್ನ ಹುಡುಕುವೆನು ನೀ ಬೇಕೆನಗೆ, ನನ್ನೇಸುವೆ ನೀ ಬೇಕೆನಗೆ, ನೀ ಬೇಕೆನಗೆ, ಇನ್ನೂ ಹೆಚ್ಚಾಗಿ ನೀ ಬೇಕೆನಗೆ, ದಾಹದಿಂದಿರುವೆ ನೀ ಬೇಕೆನಗೆ, ನಿನ್ನ ಹುಡುಕುವೆನು ನೀ ಬೇಕೆನಗೆ, ನನ್ನೇಸುವೆ, ಸುರಿಗಿಂತ ನನ್ನ
ಆಸೆಗಳಿಗಿಂತ ನನ್ನ ಚಿತ್ತಕ್ಕಿಂತ ನನ್ನ ಹೃದಯದ ಪ್ರತಿ ಬಡಿತಕ್ಕಿಂತ ಬಯಸುವೆನು ನಿನ್ನ ಬಿಟ್ಟು ಎಂದು ದೂರ ನಾ ಇರಲಾರೆ. ನೀ ಬೇಕೆನಗೆ ಇನ್ನು ಹೆಚ್ಚಾಗಿ, ನೀ ಬೇಕೆನಗೆ ದಾಹದಿಂದಿರುವೆ, ನೀ ಬೇಕೆನಗೆ ನಿನ್ನ ಹುಡುಕುವೆನು, ನೀ ಬೇಕೆನಗೆ ನನ್ನೇಸುವೆ. ನನ್ನ ಉಸಿರಿಗಿಂತ ನನ್ನ ಆಸೆಗಳಿಗಿಂತ ನನ್ನ ಚಿತ್ತಕ್ಕಿಂತ ನನ್ನ ಹೃದಯದ ಪ್ರತಿ ಬಡಿತಕ್ಕಿಂತ ಬಯಸುವೆನು ನಿನ್ನ ಬಿಟ್ಟು ಎಂದು ದೂರ ನಾ ಇರಲಾರೆ. ನೀ ಬೇಕೆನಗೆ ಇನ್ನು ಹೆಚ್ಚಾಗಿ, ನೀ ಬೇಕೆನಗೆ ದಾಹದಿಂದಿರುವೆ, ನೀ ಬೇಕೆನಗೆ ನಿನ್ನ ಹುಡುಕುವೆನು, ನೀ ಬೇಕೆನಗೆ ನನ್ನೇಸುವೆ. ನೀ ಬೇಕೆನಗೆ, ನೀ ಬೇಕೆನಗೆ ಇನ್ನು ಹೆಚ್ಚಾಗಿ, ನೀ ಬೇಕೆನಗೆ ದಾಹದಿಂದಿರುವೆ, ನೀ ಬೇಕೆನಗೆ ನಿನ್ನ ಹುಡುಕುವೆನು, ನೀ ಬೇಕೆನಗೆ ನನ್ನೇಸುವೆ. ಸಮಯವು ಕಳೆದಂತೆ ನಿನ್ನ ಬಳಿ ಸೇರುವೆನು, ನಿನ್ನ ಬಿಟ್ಟು ಎಂದು ಅಗಲಿ ನಾ ಇರಲಾರೆ. ನೀ ಬೇಕೆನಗೆ ಇನ್ನು ಹೆಚ್ಚಾಗಿ, ನೀ ಬೇಕೆನಗೆ ದಾಹದಿಂದಿರುವೆ, ನೀ ಬೇಕೆನಗೆ ನಿನ್ನ ಹುಡುಕುವೆನು, ನೀ ಬೇಕೆನಗೆ ನನ್ನೇಸುವೆ. ನೀ ಬೇಕೆನಗೆ, ನೀ ಬೇಕೆನಗೆ ಇನ್ನು ಹೆಚ್ಚಾಗಿ, ನೀ ಬೇಕೆನಗೆ ದಾಹದಿಂದಿರುವೆ, ನೀ ಬೇಕೆನಗೆ ನಿನ್ನ ಹುಡುಕುವೆನು, ನೀ ಬೇಕೆನಗೆ ನನ್ನೇಸುವೆ. ನನ್ನ ಉಸಿರಿಗಿಂತ ನನ್ನ ಆಸೆಗಳಿಗಿಂತ ನನ್ನ ಚಿತ್ತಕ್ಕಿಂತ ನನ್ನ ಹೃದಯದ ಪ್ರತಿ ಬಡಿತಕ್ಕಿಂತ ಬಯಸುವೆನು ನಿನ್ನ ಬಿಟ್ಟು ಎಂದು ದೂರ ನಾ ಇರಲಾರೆ. ನೀ ಬೇಕೆನಗೆ ಇನ್ನು ಹೆಚ್ಚಾಗಿ, ನೀ ಬೇಕೆನಗೆ ದಾಹದಿಂದಿರುವೆ, ನೀ ಬೇಕೆನಗೆ ನಿನ್ನ ಹುಡುಕುವೆನು, ನೀ ಬೇಕೆನಗೆ ನನ್ನೇಸುವೆ. ನೀ ಬೇಕೆನಗೆ ಇನ್ನು ಹೆಚ್ಚಾಗಿ, ನೀ ಬೇಕೆನಗೆ ದಾಹದಿಂದಿರುವೆ, ನೀ ಬೇಕೆನಗೆ ನಿನ್ನ ಹುಡುಕುವೆನು, ನೀ ಬೇಕೆನಗೆ ನನ್ನೇಸುವೆ. ನೀ ಬೇಕೆನಗೆ
ನನ್ನೇಸುವೆ ನೀ ಬೇಕೆನಗೆ ನನ್ನೇಸುವೆ. ಆಮೆನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೆಹೋವನಿಗೆ ಸ್ತೋತ್ರ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ಮಹತ್ ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನನ್ನು ತಕ್ಕಂತೆ ಕೀರ್ತಿಸುವುದು ಯಾರಿಂದಾದೀತು? ಇಸ್ರೇಲ್ ದೇವರಾದ ಯೆಹೋವನಿಗೆ ಯುಗಯುಗಾಂತರಗಳವರೆಗೂ ಕೊಂಡಾಟವಾಗಲಿ. ಸರ್ವಜನರು ಆಮೆನ್ ಎನ್ನಲಿ. ಯೆಹೋವನಿಗೆ ಸ್ತೋತ್ರ. ಹಾಲೆಲೂಯ. ಆಮೆನ್. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ. ಆಮೆನ್. ಹಾಲೆಲೂಯ. ನಾವು ದುರ್ಬಲ ದೇವರಿಗೆ ಸೇವೆ ಮಾಡುವುದಿಲ್ಲ. ಅವರು ಯುದ್ಧದಲ್ಲಿ ಶಕ್ತಿಶಾಲಿ. ಆತನು ತಮ್ಮ ಜನರ ಸ್ತುತಿಗಳ ಮೇಲೆ ಸಿಂಹಾಸನಾರೂಢರಾಗಿದ್ದಾರೆ. ಹಾಲೆಲೂಯ. ಆಮೆನ್. ನಾನು ಇವತ್ತು ಪ್ರಾರ್ಥಿಸುತ್ತಿದ್ದಾಗ ಕರ್ತನು ತನ್ನ ನಿರ್ಮಲ ಸ್ವಭಾವದ ಅಥವಾ ಭ್ರಷ್ಟಾಚಾರವಿಲ್ಲದ 3 ಆಯಾಮಗಳನ್ನು ನನಗೆ ತೋರಿಸಿದರು. ಅವರ 3 ಆಯಾಮಗಳು ನಿಮ್ಮಲ್ಲಿ ಎಷ್ಟು ಜನ ನಂಬುತ್ತೀರಿ? ದೇವರು ನಿರ್ಮಲ ಸ್ವಭಾವದವನು ಅಥವಾ ಭ್ರಷ್ಟಾಚಾರವಿಲ್ಲದವನೆಂದು? ನಮ್ಮ ದೈನಂದಿನ ಭಾಷೆಯಲ್ಲಿ ಭ್ರಷ್ಟಾಚಾರ ಎಂಬ ಪದ ತುಂಬ ಸಾಮಾನ್ಯವಾಗಿದೆ. ನೀವು ಅದನ್ನು ಸುದ್ದಿ ಸಮಾಚಾರಗಳಲ್ಲಿ ನೋಡುತ್ತೀರಿ, ಸಾಮಾಜಿಕ ಮಾಧ್ಯಮದಲ್ಲೂ ನೋಡುತ್ತೀರಿ. ಜನರು ಕೋಪದಿಂದ ಉರಿಯುತ್ತಿದ್ದಾರೆ. ಜನರು ದಬ್ಬಾಳಿಕೆಯಲ್ಲಿ ಇದ್ದಾರೆ ಭ್ರಷ್ಟಾಚಾರದ ಕಾರಣ. ಆದರೆ ನಾವು ನಿರ್ಮಲ ಸ್ವಭಾವದ ದೇವರಿಗೆ ಸೇವೆ ಮಾಡುತ್ತೇವೆ. ಹಾಲೆಲೂಯ. ಆತನ ನಿರ್ಮಲ ಸ್ವಭಾವದ 3 ಆಯಾಮಗಳು. ಆಮೆನ್. 1 ಪೇತ್ರ ಅಧ್ಯಾಯ 1 ವಾಕ್ಯ 3 ಮತ್ತು 4. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ, ಕಳಂಕ, ನಾಶಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಡಲ್ಪಟ್ಟಿದೆ. ಆಮೆನ್. ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಧನ್ಯನು. ನಮ್ಮನ್ನು ಮತ್ತೆ ಜೀವಂತ ನಿರೀಕ್ಷೆಗೆ ಜನ್ಮ ಕೊಟ್ಟವನು. ನಮಗೆ ಜೀವಂತ ನಿರೀಕ್ಷೆ ಏಕೆ ಇದೆ? ಅದು ಕರ್ತನಾದ ಯೇಸು ಕ್ರಿಸ್ತ ಅವರ ಪುನರುತ್ಥಾನದ ಕಾರಣ. ಹಾಲೆಲೂಯ. ನಾವು ಸತ್ತ ದೇವರಿಗೆ ಸೇವೆ ಮಾಡುವುದಿಲ್ಲ. ಆತನು ಸಮಾಧಿಯಲ್ಲಿ ಇಲ್ಲ. ಆತನು ಇಂದು ಜೀವಿಸುತ್ತಿದ್ದಾರೆ. ಆತನು ನಮ್ಮ ಮಧ್ಯದಲ್ಲಿ ನಡೆಯುತ್ತಾರೆ. ಅದಕ್ಕಾಗಿಯೇ ನಾವು ಜೀವಂತ ನಿರೀಕ್ಷೆಗೆ ಜನ್ಮ ಕೊಡಲ್ಪಟ್ಟಿದ್ದೇವೆ. ಪಿತ್ರಾರ್ಜಿತ ಆಸ್ತಿಗೆ. ಹೌದು, ಕೇವಲ ಜೀವಂತ ನಿರೀಕ್ಷೆ ಮಾತ್ರವಲ್ಲ, ಪಿತ್ರಾರ್ಜಿತ ಆಸ್ತಿಗೂ ಅಥವಾ ನಿತ್ಯ ಕಾಲದ ಆಸ್ತಿಗೂ. ಮತ್ತು ಅದು ನಿರ್ಮಲ ಸ್ವಭಾವದಾಗಿದೆ, ಭ್ರಷ್ಟಾಚಾರವಿಲ್ಲದ್ದು, ಅಳಿಯದ ಮತ್ತು ಮಸುಕಾಕದ. ಆಮೆನ್. ಹಾಲೆಲೂಯ. ನಿಮ್ಮಲ್ಲಿ ಎಷ್ಟು ಜನ ಕರ್ತನಿಂದ ಬರುವ ವಾರಸುದಾರಿಕೆಯನ್ನು ಬಯಸುತ್ತೀರಿ? ಅದು ಎಂದಿಗೂ ಮಸುಕಾಗದು. ಅದು ಜನರ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಅದು ನಿರ್ಮಲ ಸ್ವಭಾವದ್ದು, ಮಸುಕಾಗದ್ದು.
ಆಗಿದೆ. ಆಮೆನ್. ಹಾಲೆಲೂಯ. ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಿಗೆ ಕಲಿಯುತ್ತಿದ್ದೇವೆ. ಆಮೆನ್. ಹಾಲೆಲೂಯ. ಮತ್ತಾಯನ ಸುವಾರ್ತೆ ಅಧ್ಯಾಯ 6 ವಾಕ್ಯ 19ರಿಂದ 21. ಭೂಲೋಕದಲ್ಲಿ ಸಂಪತ್ತು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅದು ನುಸಿ ಹಿಡಿದು ಕಿರುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಸಂಪತ್ತು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಸಂಪತ್ತಿದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದಷ್ಟೇ. ಆಮೆನ್. ದೇವರ ವಾಕ್ಯದಲ್ಲಿ 2 ವಿಧದ ನಿಧಿಗಳ ಬಗ್ಗೆ ಹೇಳುತ್ತಿದೆ. ಒಂದು ನಾಶವಾಗುವ ನಿಧಿ, ಅಂದರೆ ನಾಶವಾಗುವ ವಾರಸುದಾರಿಕೆ. ಆಮೆನ್. ದೇವರ ವಾಕ್ಯ ಹೇಳುತ್ತದೆ, ಭೂಮಿಯ ಮೇಲೆ ನಿಮಗಾಗಿ ನಿಧಿಗಳನ್ನು ಇಟ್ಟುಕೊಳ್ಳಬೇಡಿ. ಅಲ್ಲಿ ಗೆದ್ದಲು ಮತ್ತು ತುಕ್ಕು ಹಿಡಿದು ನಾಶ ಮಾಡುತ್ತವೆ ಮತ್ತು ಕಳ್ಳರು ಒಳನುಗ್ಗಿ ಕದಿಯಬಹುದಾದ ಸ್ಥಳದಲ್ಲಿ. ಹೌದು, ನಾನು ಯೋಚಿಸುತ್ತಿದ್ದೆ, ಹೇಗೆ ಯಾವುದನ್ನಾದರೂ ಗೆದ್ದಲು ನಾಶ ಮಾಡಬಹುದೆಂದು. ಹೌದು, ನಿಮ್ಮ ಹಣದ ಮೇಲೆ ಅಥವಾ ಚಿನ್ನದ ಮೇಲೆ ನುಸಿ ಬಂದು ಕುಳಿತುಕೊಂಡರೆ ಅದು ಹೇಗೆ ನಾಶವಾಗಬಹುದೆಂದು ನಾನು ಯೋಚಿಸುತ್ತಿದ್ದೆ. ಆಮೆನ್. ಹೌದು, ನುಸಿಯು ಅಲ್ಪ ಪ್ರಾಮುಖ್ಯವಾದದ್ದು ಆದರೂ ಸಹ ಅದು ತುಕ್ಕಿನಂತೆ ಕಳ್ಳರು ಒಳನುಗ್ಗಿ ಕದಿಯಬಹುದು ಅಥವಾ ನಾಶ ಮಾಡಬಹುದು. ಆದರೆ ನಿಮಗಾಗಿ ದೇವರ ವಾಕ್ಯವು ಎಚ್ಚರಿಸುತ್ತದೆ, ಆದರೆ ನಿಮಗಾಗಿ ಸ್ವರ್ಗದಲ್ಲಿರುವ ನಿಧಿಗಳನ್ನು ಒಟ್ಟುಗೂಡಿಸಿರಿ. ಹಾಲೆಲೂಯ. ಹೌದು, ಅಲ್ಲಿ ಗೆದ್ದಲು ತುಕ್ಕು ನಾಶ ಮಾಡದ ಸ್ಥಳದಲ್ಲಿ ಮತ್ತು ಕಳ್ಳರು ಒಳನುಗ್ಗಿ ಕದಿಯದ ಸ್ಥಳದಲ್ಲಿ. ನಿಮ್ಮ ನಿಧಿ ಇರುವಲ್ಲಿ ನಿಮ್ಮ ಹೃದಯವೂ ಇರುತ್ತದೆ. ಆಮೆನ್. ಹಾಲೆಲೂಯ. ಸ್ವರ್ಗದಲ್ಲಿ ನೀವು ನಿಮಗಾಗಿ ಇಟ್ಟುಕೊಳ್ಳುವ ನಿಧಿಯು ಅಶುದ್ಧವಾಗುವುದಿಲ್ಲ, ಅಲ್ಲಿ ಯಾರೂ ಸ್ಪರ್ಶಿಸಲಾಗುವುದಿಲ್ಲ. ಆಮೆನ್. ಹಾಲೆಲೂಯ. ಈಗ ನಾವು ಲೂಕನ ಸುವಾರ್ತೆ ಅಧ್ಯಾಯ 12ರಲ್ಲಿ ನೋಡಿದರೆ, ಇವತ್ತು ಪಾಸ್ಟರ್ ಅವರು ಶ್ರೀಮಂತ ಮೂರ್ಖನ ಉಪಮೆಯ ಬಗ್ಗೆ ಮಾತನಾಡುತ್ತಿದ್ದರು. ಹೌದು, ನಾವು ಎಲ್ಲ ಶ್ರೀಮಂತರು ಜ್ಞಾನಿಗಳೆಂದು ಭಾವಿಸುತ್ತಿದ್ದೆವು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಶ್ರೀಮಂತ ಮೂರ್ಖನ ಉಪಮೆ. ಹೌದು, ಅವನು ಶ್ರೀಮಂತನಾಗುವ ಪ್ರಯಾಣದಲ್ಲಿ ಮೂರ್ಖನಾದನು. ಆಮೆನ್. ಲೂಕನ ಸುವಾರ್ತೆ ಅಧ್ಯಾಯ 12 ವಾಕ್ಯ 13. ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಯೇಸುವನ್ನು ಕೇಳಿಕೊಳ್ಳಲು, ಅದಕ್ಕೆ ಯೇಸು, ಮನುಷ್ಯನೇ, ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನಾಗಿ ನೇಮಿಸಿದವರಾರು ಎಂದು ಅವನನ್ನು ಕೇಳಿ, ಜನರಿಗೆ ಎಲ್ಲ ದುರಾಶೆಗಳಿಂದಲೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಆಮೆನ್. ಕೆಲವೊಮ್ಮೆ ಈ ಉಪಮೆಯನ್ನು ಓದುವಾಗ ಈ ಒಂದು ಪದವನ್ನು ನಾವು ತಪ್ಪಿಸಿಕೊಳ್ಳುತ್ತೇವೆ. ಈ ಕಥೆಯಲ್ಲಿ ಇಲ್ಲಿ ಯೇಸು ಹೇಳುತ್ತಿರುವುದು, ಎಚ್ಚರಿಕೆಯಿಂದ ಇರಿ. ಆಮೆನ್. ಹಾಲೆಲೂಯ. ಮತ್ತು ಲೋಕದಿಂದ ಎಚ್ಚರವಾಗಿರಿ. ಆಮೆನ್. ಎಚ್ಚರವಾಗಿರಿ ಲೋಭದಿಂದ. ಆಮೆನ್. ಹಾಲೆಲೂಯ. 10 ಆಜ್ಞೆಗಳಲ್ಲಿ ಲೋಭವು ಕೊನೆಯ ಆಜ್ಞೆಯಾಗಿದೆ. ನೀವು ಧರ್ಮಶಾಸ್ತ್ರದ ಕಡೆಗೆ ನೋಡುವುದಾದರೆ,
ನಿಮ್ಮ ನೆರೆಯವನದಾದ ಯಾವುದನ್ನು ಲೋಭಿಸಬೇಡಿರಿ. ನಿಮ್ಮ ನೆರೆಯವನ ಹೆಂಡತಿಯನ್ನು ಲೋಭಿಸಬೇಡಿರಿ. ಆಮೇನ್. ಆದುದರಿಂದ ಒಬ್ಬನ ಜೀವನದ ಬಗ್ಗೆ ಎಚ್ಚರಿಕೆಯಿಂದ ಇರುವುದು, ಅವನು ಹೊಂದಿರುವ ಅಥವಾ ಹೊಂದಿರುವವುಗಳಲ್ಲಿ ಮತ್ತು ಅವನ ಸಮೃದ್ಧಿಯಲ್ಲಿ ಅವನು ಸ್ಥಿರವಾಗಿರುವುದಿಲ್ಲ. ಆಮೇನ್. ನಿಜವಾದ ಸಂಪತ್ತು ಎಂದರೇನು ಎಂಬುದರ ಬಗ್ಗೆ ಯೇಸು ಒಂದು ದೃಷ್ಟಿಕೋನವನ್ನು ನೀಡಲು ಪ್ರಯತ್ನಿಸುತ್ತಿದ್ದನು. ಸರಿಯಲ್ಲವೇ? ಆಮೇನ್. ಜೀವನದಲ್ಲಿ ನಾವು ಎಷ್ಟು ಗೆಲ್ಲುತ್ತೇವೆ ಎಂಬುದರಿಂದ ಯಶಸ್ಸನ್ನು ಅಳೆಯುತ್ತೇವೆ, ಅಥವಾ ನಾವು ಹೊಂದಿರುವ ವಸ್ತುಗಳ ಸಮೃದ್ಧಿ ಎಷ್ಟಿದೆ ಎಂಬುದರಿಂದ? ಆಮೇನ್. ದೇವರು ತನ್ನ ಕರುಣೆಯಲ್ಲಿ, ತನ್ನ ಒಳ್ಳೆಯತನದಲ್ಲಿ ನಮಗೆ ಬೇಕಾದಕ್ಕಿಂತ ಹೆಚ್ಚು ಆಶೀರ್ವದಿಸುತ್ತಾನೆ ಎಂದು ಅಥವಾ ಹಾಗೆಂದು ನಾವು ಭಾವಿಸಬಹುದು. ಆದರೆ ಅದು ಯಶಸ್ಸಿನ ಅಳತೆಯಲ್ಲ. ಆಮೇನ್. ಈ ಶ್ರೀಮಂತ ಮೂರ್ಖನು ಹೇಳಿದನು, ತನ್ನದೇ ಪ್ರಾಣಕ್ಕೆ ಹೇಳಿಕೊಂಡನು, ನಾನು ನನ್ನ ಪ್ರಾಣಕ್ಕೆ ಹೇಳುತ್ತೇನೆ, ನನ್ನ ಪ್ರಾಣವೇ, ನೀನು ನಿನಗಾಗಿ ಅನೇಕ ಸಂಪತ್ತುಗಳನ್ನು ಇಟ್ಟುಕೊಂಡಿದ್ದೀಯಾ? ಬಹು ವರ್ಷಗಳ ಕಾಲ ಆರಾಮವಾಗಿ ಕುಳಿತುಕೊಂಡು ಕುಡಿದು ಸಂತೋಷವಾಗಿರು, ಜೀವನವನ್ನು ಆನಂದಿಸು, ಎಲ್ಲವೂ ಸಿದ್ಧವಾಗಿದೆ. ಆಮೇನ್. ಎಲ್ಲವನ್ನೂ ಸರಿಯಾಗಿ ನೋಡಿಕೊಳ್ಳಲಾಗಿದೆ. ಆಮೇನ್. ನೀನು ವಿಶ್ರಾಂತಿ ಮಾಡು. ಅವನು ತನ್ನದೇ ಪ್ರಾಣಕ್ಕೆ ಹೇಳಿಕೊಂಡನು. ಹಾಲೆಲೂಯ. ಆದರೆ ದೇವರು ಅವನಿಗೆ ಹೇಳಿದನು, ಮೂರ್ಖನೇ. ಅಲ್ಲಿ ಅವನು ಮೂರ್ಖನಾದನು. ಸರಿಯಲ್ಲವೇ? ಆಮೇನ್. ಅಲ್ಲಿ ಅವನು ಆ ಚಿತ್ರದಲ್ಲಿ ದೇವರ ದೃಷ್ಟಿಯನ್ನು ಕಳೆದುಕೊಂಡನು. ಅಲ್ಲಿ ಅವನು ದೇವರ ಕಡೆಗೆ ಶ್ರೀಮಂತನಾಗಿರಲು ಮರೆತನು. ಹಾಲೆಲೂಯ. ಯೇಸು ಅವನನ್ನು ಮೂರ್ಖನೆಂದು ಕರೆದನು. ಮತ್ತು ಯೇಸು ಹೇಳಿದನು, ಈ ರಾತ್ರಿ ನಿನ್ನ ಪ್ರಾಣ ನಿನ್ನಿಂದ ಬೇರ್ಪಡಿಸಲ್ಪಡುವುದು. ಆಮೇನ್. ಹಾಗಾದರೆ ನೀನು ಒದಗಿಸಿದ ಈ ಎಲ್ಲ ವಸ್ತುಗಳು ಯಾರ ಇಚ್ಛೆಯಿಂದ ಮತ್ತು ಯಾರಿಗಾಗಿ ಇಟ್ಟುಕೊಂಡಿದ್ದೆ? ಯಾವುದರ ಬಗ್ಗೆ ಯೋಚಿಸುತ್ತಾ ಕಾರ್ಯನಿರತನಾಗಿದ್ದೆ? ತನಗಾಗಿ ಧನವನ್ನು ಸಂಪತ್ತನ್ನು ಇಟ್ಟುಕೊಳ್ಳುವವನು ಹಾಗೆಯೇ. ಆದರೆ ಅವನು ದೇವರ ಕಡೆಗೆ ಶ್ರೀಮಂತನಾಗಿರುವುದಿಲ್ಲ. ಆಮೇನ್. ಹಾಲೆಲೂಯ. ಹೌದು, ದೇವರ ಕಡೆಗೆ ಶ್ರೀಮಂತನಾಗಲು ನೀವು ಯೇಸುವಿಗೆ ಸೇರಿದವರೆಂಬ ವಿಶ್ವಾಸ ನಿಮಗಿರಬೇಕು. ನೀವು ನಿಂತುಕೊಂಡು ಕೈಗಳನ್ನು ಎತ್ತಿ ಪ್ರಾರ್ಥಿಸುವಾಗ ನೀವು ಯೇಸುವಿಗೆ ಸೇರಿದವರೆಂಬ ವಿಶ್ವಾಸ ನಿಮಗಿದೆಯೇ? ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಎಂಬ ವಿಶ್ವಾಸ ನಿಮಗಿದೆಯೇ? ಸ್ವರ್ಗವು ನಿಮ್ಮನ್ನು ಕೇಳುತ್ತದೆ ಎಂಬ ವಿಶ್ವಾಸ ನಿಮಗಿದೆಯೇ? ಸ್ವರ್ಗವು ನಿಮ್ಮನ್ನು ಗುರುತಿಸುತ್ತದೆ ಎಂಬ ವಿಶ್ವಾಸ ನಿಮಗಿದೆಯೇ? ನೀವು ದೇವರ ಕಡೆಗೆ ಶ್ರೀಮಂತರಾಗಿದ್ದೀರಾ? ಇಲಿ ಓಟದಲ್ಲಿ ಇರಬೇಡಿ. ಅದನ್ನು ಮಾಡುವುದು ಇಲಿಗಳಷ್ಟೇ. ಆಮೇನ್. ಹಾಲೆಲೂಯ. ಲೋಕದ ಜನರು ಸ್ಪರ್ಧಿಸುತ್ತಾ ಕಾರ್ಯನಿರತರಾಗಿರುವಾಗ, ಸ್ಪರ್ಧೆಯ ಆತ್ಮದೊಂದಿಗೆ ಎಲ್ಲರೂ ಓಡಾಡುತ್ತಿರುವಾಗ ನೀವು ಇರುವ ದಾರಿ ಯಾವುದು? ನೀವು ದೇವರ ಕಡೆಗೆ ನೋಡುತ್ತಿದ್ದೀರಾ? ಆತನು ಹೇಳುತ್ತಿರುವುದಕ್ಕೆ ನೀವು ಸ್ಪಂದಿಸುತ್ತಿದ್ದೀರಾ? ಆಮೆನ್. ಹಾಲೆಲೂಯ. ಎಫೆಸದವರಿಗೆ ಅಧ್ಯಾಯ 2 ವಾಕ್ಯ 4. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮನ್ನು ಪ್ರೀತಿಸಿದ ಮಹಾಪ್ರೀತಿಯ ನಿಮಿತ್ತ
ಇಲ್ಲಿ ದೇವರೇ ಹೇಳಿದರು, ಬೆಳ್ಳಿ ನನ್ನದು, ಚಿನ್ನ ನನ್ನದು. ಭೂಮಿಯಲ್ಲಿ ನೀವು ಕಾಣುವ ಎಲ್ಲವೂ ಧನ, ಸಂಪತ್ತು, ಐಶ್ವರ್ಯ, ಮೌಲ್ಯವಾದ ಯಾವುದಾದರೂ ನನ್ನದೇ. ಮತ್ತು ಅದೇ ದೇವರು ಹೇಳುತ್ತಾನೆ, ಎಫೆಸದವರಿಗೆ ಬರೆದ ಪುಸ್ತಕ ಅಧ್ಯಾಯ 2 ವಾಕ್ಯ 4. ಆಮೆನ್. ದೇವರು ಚಿನ್ನದಲ್ಲಿ ಶ್ರೀಮಂತರ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಶ್ರೀಮಂತರ? ಆಮೆನ್. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಆತನು ಕರುಣೆಯಲ್ಲಿ ಶ್ರೀಮಂತನಾದ ದೇವರು. ಈ ಬೈಬಲಿನ ಐಶ್ವರ್ಯಗಳು ಯಾವುವು? ನಿರ್ಮಲ ಸ್ವಭಾವದ ದೇವರ ಬಗ್ಗೆ ಬೈಬಲ್ನಲ್ಲಿ ಹೇಳಿದೆ, ಆತನು ಕರುಣೆಯಲ್ಲಿ ಶ್ರೀಮಂತನು. ಆಮೆನ್. ಹಾಲೆಲೂಯ. ಎಫೆಸದವರಿಗೆ ಅಧ್ಯಾಯ 2 ವಾಕ್ಯ 7. ಮುಂದಿನ ಯುಗಗಳಲ್ಲಿ ನಮಗೆ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಯೇಸು ಕ್ರಿಸ್ತನೊಂದಿಗೆ ನಮ್ಮನ್ನು ಕೂರಿಸಿದ್ದಾನೆ. ಆಮೆನ್. ಹಾಲೆಲೂಯ. ಹೌದು, ಆತನು ತನ್ನ ಕೃಪೆಯ ಐಶ್ವರ್ಯವನ್ನು ತೋರಿಸಬಹುದು. ಆತನ ಕೃಪೆಯು ಒಂದು ಸಮೃದ್ಧಿ. ಹಾಲೆಲೂಯ. ವಾಕ್ಯವನ್ನು ಮುಂದುವರಿಸುವ 8 ಮತ್ತು 9. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಈ ರಕ್ಷಣೆಯು ನಿಮ್ಮಿಂದ ಉಂಟಾದುದಲ್ಲ, ಅದು ದೇವರ ದಾನವೇ. ಈ ರಕ್ಷಣೆಯು ಪುಣ್ಯ ಕ್ರಿಯೆಗಳಿಂದ ಉಂಟಾದುದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಆಮೆನ್. ಹಾಲೆಲೂಯ. ಅದು ಆತನ ಕೃಪೆಯ ಐಶ್ವರ್ಯವೇ. ಅದರ ಮೂಲಕವೇ ನೀವು ರಕ್ಷಿಸಲ್ಪಟ್ಟಿದ್ದೀರಿ. ಹೌದು, ಅದು ಆತನ ಕೃಪೆಯ ಐಶ್ವರ್ಯವೇ ಮತ್ತು ಅದು ನಿಮ್ಮದಲ್ಲ, ಅದು ದೇವರ ವರವಾಗಿದೆ. ಆಮೆನ್. ಹಾಲೆಲೂಯ. ಹೌದು, ನಿಮ್ಮಲ್ಲಿ ಎಷ್ಟು ಜನ ಕರ್ತನ ಕಡೆಗೆ ನೋಡಬಹುದು? ನೋಡಿ ಮತ್ತು ಹೇಳಿ, ಧನ್ಯವಾದಗಳು ಕರ್ತನೇ, ದೇವರ ವರಕ್ಕಾಗಿ, ನಿಮ್ಮ ಕೃಪೆಗೆ ಧನ್ಯವಾದಗಳು. ಅದು ನನ್ನನ್ನು ರಕ್ಷಿಸಿದೆ. ಹಾಲೆಲೂಯ. ಆಮೆನ್. ಹೌದು, ಕೆಲವೊಮ್ಮೆ ಅದು ಒಳ್ಳೆಯದು. ನೀವು ನಿಮ್ಮ ಜೀವನವನ್ನು ಯೇಸುವಿಗೆ ಕೊಟ್ಟಾಗ ಆ ಸಮಯದ ಬಗ್ಗೆ ಸ್ವಲ್ಪ ಯೋಚಿಸುವುದು. ನಿಮ್ಮ ಬಳಿ ಎಲ್ಲವೂ ಇದ್ದಿದ್ದರಿಂದಲೇ, ನೀವು ಎಲ್ಲವನ್ನೂ ಯೋಚಿಸಿಕೊಂಡಿದ್ದರಿಂದಲೇ, ನೀವು ಜ್ಞಾನಿಯಾಗಿದ್ದರಿಂದಲೇ ಇಲ್ಲ, ಅದು ಆತನ ಕೃಪೆಯೇ. ಆಮೆನ್. ಹಾಲೆಲೂಯ. ಅದರ ಮೇಲಿಂದ, ಆತನ ಕೃಪೆಯ ಮೇಲಿಂದ ಎಂದಿಗೂ ನಿಮ್ಮ ದೃಷ್ಟಿಯನ್ನು ತಪ್ಪಿಸಿಕೊಳ್ಳಬೇಡಿರಿ. ಹಾಲೆಲೂಯ. ಎಫೆಸದವರಿಗೆ ಅಧ್ಯಾಯ 3 ವಾಕ್ಯ 16. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದುವಂತೆಯೂ. ಆಮೆನ್. ಆತನು ನಿಮಗೆ ದಯಪಾಲಿಸುವನು ತನ್ನ ಮಹಿಮೆಯ ಐಶ್ವರ್ಯದ ಪ್ರಕಾರ. ಹಾಲೆಲೂಯ. ದೇವರ ನಿರ್ಮಲ ಸ್ವಭಾವದ ಇನ್ನೊಂದು ದೃಷ್ಟಿಕೋನವೆಂದರೆ ಆತನ ಮಹಿಮೆಯ ಐಶ್ವರ್ಯ. ಹಾಲೆಲೂಯ. ಅಧಿಪತಿಯಾದ ಯೆಹೋಶುವನು ಗೋತ್ರಗಳಿಗಾಗಿ ಇದ್ದ ವಾರಸುದಾರಿಕೆಯನ್ನು ವಿಭಜಿಸುತ್ತಿದ್ದಾಗ ಲೇವಿಯರ ಗೋತ್ರಕ್ಕೆ ದೇವರ ಮಂಜೂಷವನ್ನು ಹೊತ್ತುವವರಿಗೆ ಅವನು ಏನನ್ನೂ ಕೊಡಲಿಲ್ಲ. ಮತ್ತು ಯೆಹೋಶುವನು ಅವರಿಗೆ ಹೇಳಿದನು, ಕರ್ತನೇ ಸ್ವತಃ ನಿಮ್ಮ ವಾರಸುದಾರಿಕೆ ಆಗಿರುತ್ತಾನೆ. ಆಮೆನ್. ಹಾಲೆಲೂಯ. ರಾತ್ರಿ ಇಡೀ ಪ್ರಾರ್ಥನೆ ಮಾಡಿ ಮತ್ತು ಸಿದ್ಧತೆ ಮಾಡಿ ದೇವರಲ್ಲಿ ವಾಕ್ಯವನ್ನು ಬಿಡುಗಡೆ ಮಾಡಲು ಬೇಡುವುದರಿಂದ ಮತ್ತು ನಾವು ಇಲ್ಲಿ ನಿಂತು
ದೇವರ ವಾಕ್ಯವನ್ನು ನೀಡುವುದರಿಂದ ಏನಾದರೂ ಪಡೆಯುತ್ತೇವೆಯೇ? ಹೌದು, ನಾವು ಏನಾದರೂ ಪಡೆಯುತ್ತೇವೆ ಎಂದು ನೀವು ಭಾವಿಸುತ್ತೀರಾ? ಈ ಆರಾಧನಾ ತಂಡವು ವಾರವಿಡೀ ಅಭ್ಯಾಸ ಮಾಡಿ ಏನಾದರೂ ಪಡೆಯುತ್ತಾರೆಯೇ? ಅಥವಾ ಅವರು ಪಡೆಯುತ್ತಾರೆ ಎಂದು ನೀವು ಭಾವಿಸುತ್ತೀರಾ? ಇಲ್ಲ. ಕರ್ತನೇ ಸ್ವತಃ ನಮ್ಮ ವಾರಸುದಾರಿಕೆಯಾಗಿದ್ದಾನೆ. ಆಮೆನ್. ಹಾಲೆಲೂಯ. ಕೀರ್ತನೆ 16 ವಾಕ್ಯ 5. ನನ್ನ ಪಾಲು ನನ್ನ ಪಾನವು ಯೆಹೋವನೇ, ನೀನೇ ನನ್ನ ಸ್ವತ್ತನ್ನು ಭದ್ರಗೊಳಿಸುತ್ತಿ. ಆಮೆನ್. ಹಾಲೆಲೂಯ. ನೀವು ನನ್ನ ವಾರಸುದಾರಿಕೆಯ ಒಂದು ಭಾಗವಾಗಿದ್ದೀರಿ. ಹಾಲೆಲೂಯ. ಕರ್ತನ ಮೇಲೆ ನಿಮ್ಮ ದೃಷ್ಟಿ ಇರಲಿ. ಹಾಲೆಲೂಯ. ಅದು ನಿಜವಾಗಿಯೂ ಮುಖ್ಯವಾದ ವಿಷಯವಾಗಿದೆ. ನಿಮ್ಮ ಜೇಬಿನಲ್ಲಿರುವ ಹಣ ನಿಮಗೆ ಆತ್ಮವಿಶ್ವಾಸವನ್ನು ಕೊಡುತ್ತದೆಯೇ? ಒಂದು ವೇಳೆ ಅದು ನಿಮಗೆ ಆತ್ಮವಿಶ್ವಾಸ ಕೊಡುತ್ತಿದ್ದರೆ ಅದು ನಿಮ್ಮ ಲೌಕಿಕ ಸ್ವಭಾವವೇ. ಆತ್ಮವಿಶ್ವಾಸ ಹೊಂದಿರುವುದು ಅದು ಹೋಗಿಬಿಟ್ಟಾಗ ನೀವು ನಡುಗುತ್ತೀರಿ. ಆಮೆನ್. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ನೀವು ನಿಮ್ಮಲ್ಲಿ ಉಳಿಸಿಟ್ಟಿರುವುದು ನಿಮಗೆ ಭದ್ರತೆ ಕೊಡುತ್ತದೆಯೇ? ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 16 ವಾಕ್ಯ 5ರಲ್ಲಿ, ಓ ಕರ್ತನೇ, ನೀವು ನನ್ನ ವಾರಸುದಾರಿಕೆಯ ಒಂದು ಭಾಗವಾಗಿದ್ದೀರಿ. ಆಮೆನ್. ಹಾಲೆಲೂಯ. ಮತ್ತು ನನ್ನ ಪಾತ್ರೆಯೂ ಆಗಿದ್ದೀರಿ. ನೀವು ನನ್ನ ಪಾಲನ್ನು ಕಾಪಾಡುತ್ತೀರಿ. ಆಮೆನ್. ಹಾಲೆಲೂಯ. ಸುಖಕರ ಸ್ಥಳಗಳಲ್ಲಿ ನನ್ನ ಗಡಿಗಳು ಬಿದ್ದಿವೆ. ಆಮೆನ್. ಹೌದು, ನನಗೆ ಒಳ್ಳೆಯ ವಾರಸುದಾರಿಕೆ ಇದೆ. ಹಾಲೆಲೂಯ. ಕೀರ್ತನೆ 16 ವಾಕ್ಯ 6ರಲ್ಲಿ ಹೇಳಿದೆ, ರೇಖೆಗಳು ಗಡಿಗಳು ಸುಖಕರ ಸ್ಥಳಗಳಲ್ಲಿ ನನ್ನ ಮೇಲೆ ಬಿದ್ದಿವೆ. ನನಗೆ ಒಳ್ಳೆಯ ವಾರಸುದಾರಿಕೆ ಇದೆ. ಹಾಲೆಲೂಯ. ಇಂದು ನೀವು ದೇವರ ವಾಕ್ಯದ ಅಡಿಯಲ್ಲಿ ಇಲ್ಲಿ ಕುಳಿತಿರುವಾಗಲೂ ದೇವರು ನಿಮ್ಮ ಜೀವನಕ್ಕೆ ತರುವ ಕೆಲವು ವಾರಸುದಾರಿಕೆಗಳಿವೆ. ಆಮೆನ್. ಹಾಲೆಲೂಯ. ನೀವು ಎಂದಿಗೂ ನಿಮ್ಮದಾಗಿದೆ ಎಂದು ಭಾವಿಸಿದ ಕೆಲವು ಮರೆಮಾಚಿದ ವಿಷಯಗಳು, ನ್ಯಾಯವಾಗಿ ನಿಮ್ಮದೇ ಆದ ಕೆಲವು ವಿಷಯಗಳು ನಿಮ್ಮ ಬಳಿಗೆ ಬರುತ್ತವೆ. ಆಮೆನ್. ಹಲ್ಲೆಲೂಯ. ಸ್ತೋತ್ರ ಯೇಸುವೇ. ನೀವು ನಿಮ್ಮ ಕೈಗಳನ್ನು ಸ್ವಲ್ಪ ಮೇಲಕ್ಕೆ ಎತ್ತುತ್ತೀರಾ? ಇಂದು ಕರ್ತನು ಬಿಡುಗಡೆ ಮಾಡುವನು ನಮ್ಮ ಜೀವನಗಳಲ್ಲಿ ಕೆಲವು ವಾರಸುದಾರಿಕೆಗಳನ್ನು. ಹಾಲೆಲೂಯ. ಆಮೆನ್. ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 12 ವಾಕ್ಯ 28ರಲ್ಲಿ ಕದಲಲಾಗದ ರಾಜ್ಯದ ಬಗ್ಗೆ ತಿಳಿಸಲಾಗಿದೆ. ಅದು ಭ್ರಷ್ಟವಲ್ಲದು, ನಿರ್ಮಲವಾದ ವಾರಸುದಾರಿಕೆ, ಕದಲಲಾಗದ ರಾಜ್ಯ. ಆಮೆನ್. ಹಾಲೆಲೂಯ. ಈ ಲೋಕದಲ್ಲಿ ಕದಲಬಹುದಾದ ಎಲ್ಲವೂ ಕದಲಾಗುತ್ತದೆ. ಆದರೆ ನಾವೊಂದು ರಾಜ್ಯವನ್ನು ಸ್ವೀಕರಿಸುತ್ತೇವೆ. ನಮ್ಮ ಕಣ್ಣುಗಳು ಇರುವ ಆ ರಾಜ್ಯವು ಎಂದಿಗೂ ಕದಲದು. ಹಾಲೆಲೂಯ. ಮುಂದಿನ ಆಯಾಮ 1 ಪೇತ್ರ ಅಧ್ಯಾಯ 1 ವಾಕ್ಯ 23. ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದುದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಆಮೆನ್. ಮರುಜನ್ಮ ಪಡೆದವರು. ಹಾಲೆಲೂಯ. ನೀವು ಮರುಜನ್ಮ ಪಡೆದವರೇ? ಮರುಜನ್ಮ ಪಡೆದವರು ಭ್ರಷ್ಟವಾದ ಬೀಜದಿಂದ ಅಲ್ಲ, ಆದರೆ ಕದಲಾಗದ ಬೀಜದಿಂದ. ಅದು
ದೇವರ ವಾಕ್ಯ ಅದು ಜೀವಿಸುತ್ತದೆ, ಅದು ಸದಾಕಾಲ ನೆಲೆಸುತ್ತದೆ. ಆಮೆನ್, ಹಾಲೆಲೂಯ. ಇಂದು ದೇವರ ವಾಕ್ಯ ಜೀವಿಸುತ್ತದೆ. ಆಮೆನ್. ಅದು ನಿಮ್ಮೊಂದಿಗೆ ಮಾತನಾಡುವ ಶಕ್ತಿಯನ್ನು ಹೊಂದಿದೆ. ಹಾಲೆಲೂಯ. ಅದು ನಿಮ್ಮ ಆತ್ಮವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದೆ. ಅದು ನಿಮ್ಮನ್ನು ರೂಪಾಂತರಿಸುವ ಶಕ್ತಿಯನ್ನು ಹೊಂದಿದೆ. ಆಮೆನ್, ಹಾಲೆಲೂಯ. ದೇವರ ವಾಕ್ಯ ಜೀವಿಸುತ್ತದೆ ಮತ್ತು ಸದಾಕಾಲ ನೆಲೆಸುತ್ತದೆ. ಹಾಲೆಲೂಯ. ನೀವು ಯೋಹಾನನ ಸುವಾರ್ತೆಯಲ್ಲಿ ನಿಕೋದೇಮನನ್ನು ನೋಡಿದರೆ ಅವನು ರಾತ್ರಿಯ ಸಮಯದಲ್ಲಿ ಅಡಗಿಕೊಂಡು ಯೇಸುವಿನೊಂದಿಗೆ ಮಾತನಾಡಲು ಬರುತ್ತಾನೆ. ಆಮೆನ್. ಹೌದು, ಅಂತಹ ಕೆಲವು ವಿಶ್ವಾಸಿಗಳು ಇದ್ದಾರೆ. ಅವರು ಕೇವಲ ರಾತ್ರಿಯ ಸಮಯದಲ್ಲಿ ಮಾತ್ರ ಬರುತ್ತಾರೆ. ಆಮೆನ್. ಸಮಾಜ ಏನು ಹೇಳುತ್ತದೆ ಎಂಬುದಕ್ಕೆ ಅವರು ತುಂಬ ಭಯಪಡುತ್ತಾರೆ ಮತ್ತು ಸಾರ್ವಜನಿಕವಾಗಿ ಯೇಸುವಿನೊಂದಿಗೆ ಒಂದೇ ಮನಸ್ಸಾಗಿರಲು ಹೊಂದಿಕೊಂಡು ಹೋಗಲು ಅವರು ಬಯಸುವುದಿಲ್ಲ. ಆದರೆ ಅವರು ರಾತ್ರಿಯಲ್ಲಿ ಬರುತ್ತಾರೆ. ಆಮೆನ್. ಹೌದು, ಯೋಹಾನನ ಸುವಾರ್ತೆ ಅಧ್ಯಾಯ 3ರಲ್ಲಿ ಈ ಮನುಷ್ಯ ನಿಕೋದೇಮನು ಯೇಸುವಿನ ಬಳಿಗೆ ರಾತ್ರಿಯ ಸಮಯದಲ್ಲಿ ಬಂದನು. ಅವನು ಯೇಸುವಿನಲ್ಲಿ ಹೇಳಿದನು, ರಬ್ಬಿ, ನೀವು ಶಿಕ್ಷಕರು ಎಂದು ನಮಗೆ ಗೊತ್ತಿದೆ. ನೀವು ದೇವರಿಂದ ಬಂದವರು. ದೇವರು ನಿಮ್ಮ ಜೊತೆ ಇಲ್ಲದಿದ್ದರೆ ನೀವು ಈ ಎಲ್ಲ ಸೂಚಕ ಕಾರ್ಯಗಳನ್ನು ಮಾಡಲಾರಿರಿ. ಮತ್ತು ಯೇಸು ಅವನಿಗೆ ಉತ್ತರಿಸಿ ಹೇಳಿದರು, ನಿಶ್ಚಯವಾಗಿ ನಾನು ನಿನಗೆ ಹೇಳುತ್ತೇನೆ, ಯಾರಾದರೂ ಮರುಜನ್ಮ ಪಡೆದಿಲ್ಲದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಆಮೆನ್. ಹೌದು, ಅವನು ಕಾಣಲಾರನು. ಪ್ರವೇಶಿಸುವುದನ್ನು ಮರೆತು ಬಿಡಿ. ಅವನು ದೇವರ ರಾಜ್ಯವನ್ನು ಕಾಣಲಾರನು. ಮತ್ತು ನಿಕೋದೇಮನು ಗೊಂದಲಕ್ಕೆ ಒಳಗಾದನು. ಅಂದರೆ, ನನ್ನ ಈ ವಯಸ್ಸಿನಲ್ಲಿ ನಾನು ನನ್ನ ತಾಯಿಯ ಗರ್ಭಕ್ಕೆ ಮತ್ತೆ ಹೋಗಬೇಕು ಮತ್ತು ಮರುಜನ್ಮ ಪಡೆಯಬೇಕು ಎಂದು ನೀವು ಹೇಳುತ್ತೀರಾ? ಯೇಸು ಉತ್ತರಿಸಿದನು, ನಿಶ್ಚಯವಾಗಿ. ಹೌದು, ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾನು ನಿಮಗೆ ಹೇಳುತ್ತೇನೆ, ಯಾರಾದರೂ ನೀರಿನಿಂದ ಹುಟ್ಟದಿದ್ದರೆ ಮತ್ತು ಆತ್ಮದಿಂದ ಹುಟ್ಟದಿದ್ದರೆ ಅವನು ದೇವರ ರಾಜ್ಯಕ್ಕೆ ಪ್ರವೇಶಿಸಲಾರನು. ಯಾರಾದರೂ ನೀರಿನಿಂದ ಹುಟ್ಟದಿದ್ದರೆ, ನೀರು ದೇವರ ವಾಕ್ಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಆತ್ಮ, ನೀವು ದೇವರ ರಾಜ್ಯಕ್ಕೆ ಪ್ರವೇಶಿಸಲಾರಿರಿ. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವಿದೆಯೇ? ಅದು ನಿಮ್ಮನ್ನು ಕ್ರಿಸ್ತನಿಗೆ ಒಪ್ಪಿಸಿದ್ದು. ಈಗ ನಾನು ನಿಮಗೆ ತುಂಬ ಗಂಭೀರವಾದ ಪ್ರಶ್ನೆ ಕೇಳುತ್ತಿದ್ದೇನೆ. ನಿಮ್ಮನ್ನು ಕ್ರಿಸ್ತನ ಕಡೆಗೆ ತಿರುಗಿಸಿದ ಭಾವನೆಯೇ ಅದು? ನಿಮ್ಮ ಕುಟುಂಬದವರು ನಿಮ್ಮನ್ನು ಎಳೆದುಕೊಂಡಿದ್ದರಿಂದಲೇ ನೀವು ಕ್ರಿಸ್ತನ ಬಳಿಗೆ ಬಂದಿದ್ದೀರಾ? ನೀವು ಜೀವನದಲ್ಲಿ ಪರಿವರ್ತನೆಯ ಆ ಕ್ಷಣ ಯಾವುದು? ಅಥವಾ ನೀವು ಮಗುವಾಗಿ ಇದ್ದಾಗಿನಿಂದಲೂ ಯಾವಾಗಲೂ ಚರ್ಚಿನಲ್ಲಿ, ದೇವರ ಸಭೆಯಲ್ಲಿ ಇದ್ದುದರಿಂದ ಮತ್ತು ಚರ್ಚಿನಲ್ಲಿ ಬೆಳೆದಿದ್ದರಿಂದಲೇ ನಿಮ್ಮ ಪರಿವರ್ತನೆಯ ಆ ಕ್ಷಣ, ಆ ಬಿಂದು ಯಾವುದು? ನಿಮ್ಮನ್ನು ದೇವರ ರಾಜ್ಯಕ್ಕೆ ಮರು ಹುಟ್ಟಿಸಿದ ಆ ವಾಕ್ಯ ಯಾವುದು? ಯಾರಾದರೂ ನೀರಿನಿಂದ ಹುಟ್ಟದಿದ್ದರೆ ಮತ್ತು ಆತ್ಮದಿಂದ ಹುಟ್ಟದಿದ್ದರೆ ನೀವು ದೇವರ ರಾಜ್ಯಕ್ಕೆ ಪ್ರವೇಶಿಸಲಾರಿರಿ. ನೀವು ಹುಟ್ಟಿರಬೇಕು, ಮರು ಹುಟ್ಟಿರಬೇಕು. ಯೇಸು ಹೇಳಿದರು, ನೀವು ಹುಟ್ಟಿರಬೇಕು, ಮತ್ತೆ ಹುಟ್ಟಿರಬೇಕು. 2 ಪೇತ್ರನು ಅಧ್ಯಾಯ 3
ವಾಕ್ಯ 7ರಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯದ ಮೂಲಕ ಆಕಾಶವೂ ಭೂಮಿಯೂ ಉಳಿಸಲ್ಪಟ್ಟಿವೆ. ಹೌದು, ನಕ್ಷತ್ರಗಳು ಕೆಳಗೆ ಬೀಳುತ್ತಿಲ್ಲ, ಗ್ರಹಗಳು ಪರಸ್ಪರ ಡಿಕ್ಕಿ ಹೊಡೆಯುತ್ತಿಲ್ಲ, ಸೂರ್ಯನು ಅತಿಯಾಗಿ ಬಿಸಿಯಾಗಿ ನಮ್ಮನ್ನು ಸುಡುತ್ತಿಲ್ಲ. ಏಕೆಂದರೆ ದೇವರ ವಾಕ್ಯದ ಮೂಲಕ ಅದು ಉಳಿಸಲ್ಪಟ್ಟಿದೆ. ಆಮೆನ್, ಹಾಲೆಲೂಯ. ಅದು ದೇವರ ವಾಕ್ಯಕ್ಕೆ ಅಂಟಿಕೊಂಡಿದೆ. ಆಮೆನ್, ಹಾಲೆಲೂಯ. ಇಬ್ರಿಯರಿಗೆ ಅಧ್ಯಾಯ 4 ವಾಕ್ಯ 12 ಮತ್ತು 13. ಏಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಸಕ್ರಿಯವಾದದ್ದು ಮತ್ತು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ಆಗಿದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದಾಗಿದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಆತನ ದೃಷ್ಟಿಗೆ ಮರೆಯಾಗಿರುವ ಒಂದು ಸೃಷ್ಟಿಯೂ ಇಲ್ಲ, ಆತನ ಕಣ್ಣಿಗೆ ಮರೆಯಾದದ್ದು ಒಂದೂ ಇಲ್ಲ. ಎಲ್ಲವೂ ನಗ್ನವಾಗಿಯೂ ಬಟ್ಟ ಬಯಲಾಗಿಯೂ ಇದೆ. ಅಂಥವನಿಗೆ ನಾವು ಲೆಕ್ಕ ಕೊಡಬೇಕಾಗಿದೆ. ಆಮೆನ್, ಹಾಲೆಲೂಯ. ನಮ್ಮಲ್ಲಿ ದೇವರ ಜೀವಂತ ವಾಕ್ಯವಿದೆ. ಹೌದು, ಅದು ಶಕ್ತಿಯಿಂದ ತುಂಬಿದೆ, ಅದು ಜಿಗಿದುಕೊಳ್ಳುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಅದು ವೇಗವಾಗಿ ಓಡುತ್ತದೆ. ದೇವರ ವಾಕ್ಯಕ್ಕೆ ಯಾವುದೇ ಬಂಧನಗಳಿಲ್ಲ. ಮಾತ್ರವಲ್ಲ, ದೇವರ ವಾಕ್ಯವು ಯಾರಿಗೂ ಬಾಗುವುದಿಲ್ಲ. ಆಮೆನ್, ಹಾಲೆಲೂಯ. ಅದು ಇರುವ ಹಾಗೆಯೇ ನಿಂತುಕೊಳ್ಳುತ್ತದೆ. ಅದು ತನ್ನ ಮಾನದಂಡಗಳನ್ನು ಬದಲಾಯಿಸುವುದಿಲ್ಲ, ಪ್ರತಿ ವ್ಯಕ್ತಿಗೆ ಹೊಂದುವಂತೆ. ಆಮೆನ್. ದೇವರ ವಾಕ್ಯ ಜೀವಂತವಾಗಿದೆ. ಆತನ ವಾಕ್ಯದ ಮುಂದೆ ಎಲ್ಲವೂ ಬಹಿರಂಗವಾಗುತ್ತದೆ. ಹಾಲೆಲೂಯ. ಹೌದು, ಬೈಬಲಿನ ಬೇರೊಂದು ಆವೃತ್ತಿ ಹೀಗೆ ಹೇಳುತ್ತದೆ, ದೇವರ ವಾಕ್ಯವು ಶಸ್ತ್ರಚಿಕಿತ್ಸಕರ ಚಾಕುವಿನಂತಿದೆ, ಏಕೆಂದರೆ ಅದು ಅಷ್ಟೊಂದು ನಿಖರವಾಗಿದೆ, ಅದು ನಿಖರತೆಯೊಂದಿಗೆ ಇದೆ. ಆಮೆನ್, ಹಾಲೆಲೂಯ. ಅದು ತನ್ನ ಗುರಿಯನ್ನು ತಪ್ಪುವುದಿಲ್ಲ. ಮತ್ತು ದೇವರ ವಾಕ್ಯ ಹೇಳುತ್ತದೆ, ಆತನಿಂದ ಯಾವುದೂ ಸೃಷ್ಟಿ ಮಾಡಲ್ಪಟ್ಟಿಲ್ಲ ಆತನ ದೃಷ್ಟಿಯಿಂದ, ಏಕೆಂದರೆ ಆತನಿಗೆ ಎಲ್ಲವೂ ಬಹಿರಂಗವಾಗಿದೆ ಮತ್ತು ಆತನ ಕಣ್ಣುಗಳಿಗೆ ತೆರೆಯಲ್ಪಟ್ಟಿದೆ. ಯಾರಿಗೆ ನಾವು ಲೆಕ್ಕ ಕೊಡಬೇಕೋ ಆತನಿಗೆ. ಹೌದು, ಪ್ರತಿಯೊಂದು ಸೃಷ್ಟಿಯು ಆತನ ಮುಂದೆ ತೆರೆಯಲ್ಪಟ್ಟಿದೆ. ಆಮೆನ್. ನೀವು ಬಟ್ಟೆಗಳನ್ನು ಹಾಕದೆ ಆತನ ಮುಂದೆ ನಿಂತಿರುವಂತೆ ಇದೆ. ಆಮೆನ್. ನೀವು ಮುಚ್ಚಲು ಪ್ರಯತ್ನಿಸುವ ಯಾವುದನ್ನಾದರೂ ಅದು ಮುಚ್ಚಲ್ಪಡುವುದಿಲ್ಲ, ಅದು ತೆರೆಯಲ್ಪಟ್ಟಿದೆ, ಅದು ಬಹಿರಂಗವಾಗಿದೆ. ಆಮೆನ್. ಯಾರಿಗೆ ನಾವು ಲೆಕ್ಕ ಕೊಡಬೇಕು? ಆತನಿಗೆ. ಹಾಲೆಲೂಯ. ಯೋಹನ ಅಧ್ಯಾಯ 1 ವಾಕ್ಯ 1ರಲ್ಲಿ ಹೀಗೆ ಹೇಳಿದೆ, ಆರಂಭದಲ್ಲಿ ವಾಕ್ಯವಿತ್ತು ಮತ್ತು ವಾಕ್ಯವು ದೇವರೊಂದಿಗೆ ಇತ್ತು ಮತ್ತು ವಾಕ್ಯವು ದೇವರೇ ಆಗಿತ್ತು. ಆಮೆನ್. 14ನೇ ವಾಕ್ಯ ಹೇಳುತ್ತದೆ, ವಾಕ್ಯವು ಮಾಂಸವಾಯಿತು ಮತ್ತು ಮನುಷ್ಯರ ನಡುವೆ ವಾಸಿಸಿತು. ಇದು ಯೇಸುವಿನ ಕುರಿತು ಹೇಳುತ್ತದೆ. ಆತನು ಆ ಗೋಶಾಲೆಯಲ್ಲಿ ಜನಿಸಿದಾಗ, ತಾಯಿ ಮರಿಯಮ್ಮಳಿಂದ ಜನಿಸಿದಾಗ ವಾಕ್ಯವು ಮಾಂಸವಾಯಿತು ಮತ್ತು ಮನುಷ್ಯರ ನಡುವೆ ವಾಸಿಸಿತು. ಆಮೆನ್, ಹಾಲೆಲೂಯ. ಕೆಲವರು ಗುರುತಿಸಿದರು, ಕೆಲವರು ಗುರುತಿಸಲಿಲ್ಲ. ಕೆಲವರು ಆತನನ್ನು ಹಾಸ್ಯ ಮಾಡಲು ಬಯಸಿದರು, ಕೆಲವರು ಆತನನ್ನು ಹೊರಗೆ ತಳ್ಳಲು ಬಯಸಿದರು. ಆದರೆ ಕೆಲವರು ಆತನನ್ನು ಗೌರವಿಸಿ ಆರಾಧಿಸಿದರು. ಆಮೆನ್, ಹಾಲೆಲೂಯ. ಆದರೆ
ಪ್ರಕಟಣೆ ಗ್ರಂಥ ಅಧ್ಯಾಯ 19 ವಾಕ್ಯ 11, 12 ಮತ್ತು 13ರಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಬಿಳಿ ಕುದುರೆಯ ಮೇಲೆ ಬರುವ ಸವಾರನ ಬಗ್ಗೆ. ಆತನನ್ನು ವಿಶ್ವಾಸಿ ಮತ್ತು ಸತ್ಯವಂತರೆಂದು ಕರೆಯುತ್ತಾರೆ ಮತ್ತು ಆತನ ತೊಡೆಯ ಮೇಲೆ ದೇವರ ವಾಕ್ಯ ಎಂಬ ಹೆಸರು ಬರೆಯಲ್ಪಟ್ಟಿದೆ. ಆಮೆನ್. ಆತನು ನ್ಯಾಯಾಧೀಶನಾಗಿ ಬರುತ್ತಾನೆ. ಹಾಲೆಲೂಯ. ಆತನ ಬಾಯಿಂದ ತೀಕ್ಷ್ಣವಾದ ಕತ್ತಿ ಹೊರಬರುತ್ತದೆ, ಅದು ಜನಾಂಗಗಳನ್ನು ಹೊಡೆಯುತ್ತದೆ. ಆತನ ಹೆಸರು ದೇವರ ವಾಕ್ಯ. ಆಮೆನ್. ಹಾಲೆಲೂಯ. ನೀವು ನಿಮ್ಮ ಬೈಬಲನ್ನು ಓದುವಾಗ ಬೈಬಲಿನ ಪುಟಗಳ ಮಧ್ಯದಲ್ಲಿ ನೀವು ಯೇಸುವನ್ನು ನೋಡಬೇಕು, ಆತನನ್ನು ಕಂಡುಹಿಡಿಯಬೇಕು. ಆಮೆನ್. ಹೌದು, ನೀವು ದೇವರ ವಾಕ್ಯವನ್ನು ತಿಳಿದುಕೊಳ್ಳಬೇಕು ಮತ್ತು ವಾಕ್ಯದ ಕರ್ತನನ್ನು ತಿಳಿದುಕೊಳ್ಳಬೇಕು. ಹಾಲೆಲೂಯ. ಆಮೆನ್. ದೇವರ ವಾಕ್ಯದಲ್ಲಿ ಯೇಸುವಿನ ವಾಕ್ಯದ ಅನುಭವಗಳನ್ನು ಹೊಂದಿರಿ. ಆಮೆನ್. ಕಾಲಾಂತ್ಯದಲ್ಲಿ ಆತನು ನ್ಯಾಯಾಧೀಶನಾಗಿ ಬರುತ್ತಾನೆ. ಆತನ ವಾಕ್ಯವು ನಿಮಗೆ ಹೊಣೆಗಾರರನ್ನಾಗಿ ಮಾಡುತ್ತದೆ. ಆತನ ವಾಕ್ಯವು ನಿಮ್ಮನ್ನು ಕಾಪಾಡುತ್ತದೆ. ಹಾಲೆಲೂಯ. ಆಮೆನ್. ಆತನ ವಾಕ್ಯದ ಪ್ರಕಾರ ನೀವು ಹೊಣೆಗಾರರಾಗಿರಬೇಕು. ಹಾಲೆಲೂಯ. ಆಮೆನ್. ಕೀರ್ತನೆ 105 ವಾಕ್ಯ 19ರಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಆಮೆನ್. ನಿಮಗೆ ತಿಳಿದಿದೆಯೇ, ಯೋಸೇಫನು ಅನೇಕ ದೃಷ್ಟಾಂತಗಳು, ಉದ್ದೇಶಗಳು, ಕನಸುಗಳಿದ್ದ ವ್ಯಕ್ತಿ. ಆದರೆ ಕೀರ್ತನೆ 105 ವಾಕ್ಯ 18ರಲ್ಲಿ ಹೇಳಿದೆ, ಅವನ ಕಾಲುಗಳು ಕೋಳದಲ್ಲಿ ನೊಂದವು, ಕಬ್ಬಿಣದ ಬೇಡಿಗಳಿಂದ ಅವನು ಬಂಧಿತನಾದನು. ಅವನು ಕೈದಿಯಾಗಿದ್ದ, ಅವನಿಗೆ ಚಲಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವನು ಒಂದು ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. ಆಮೆನ್. ದೇವರ ವಾಕ್ಯವು ನೆರವೇರುವ ತನಕ ದೇವರ ವಾಕ್ಯವು ಅವನನ್ನು ಪರೀಕ್ಷಿಸಿತು. ಹೌದು, ಕರ್ತನ ವಾಕ್ಯವು ಅವನನ್ನು ಪರೀಕ್ಷಿಸಿತು. ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಒಂದು ದೇವರ ವಾಕ್ಯ ಇದ್ದರೆ ಅದು ಒಂದು ಸ್ಥಳದಲ್ಲಿ, ಒಂದು ಕ್ಷಣದಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಆ ವಾಕ್ಯವು ನಿಮ್ಮನ್ನು ಪರೀಕ್ಷಿಸುತ್ತದೆ. ಅದಕ್ಕಾಗಿಯೇ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ನಂಬಿಕೆಯ ನಿಜವಾದತನ ಅದು ಚಿನ್ನಕ್ಕಿಂತಲೂ ಹೆಚ್ಚು ಮೌಲ್ಯವಾದದೆಂದು. ಆಮೆನ್. ಅದನ್ನು ಪರೀಕ್ಷಿಸಬೇಕು. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯವು ಯೋಸೇಫನನ್ನು ಪರೀಕ್ಷಿಸಿತು. ಆಮೆನ್. 1 ಯೋಹಾನ ಅಧ್ಯಾಯ 5 ವಾಕ್ಯ 19ರಲ್ಲಿ ಹೇಳಿದೆ, ಸಮಸ್ತ ಲೋಕವು ದುಷ್ಟನ ಪ್ರಭಾವದ ಅಡಿಯಲ್ಲಿದೆ. ಒಂದು ಪ್ರಭಾವ, ಅದು ಹಿಪ್ನೋಟೈಸ್ ಅಥವಾ ಸಂಮೋಹನ ಮಾಡಿದಂತಿದೆ. ಹಿಪ್ನೋಟೈಸ್ಗೆ ಒಳಗಾಗಿರುವ ಜನರನ್ನು ನೀವು ನೋಡಿದ್ದೀರಾ? ಅವರು ಒಂದು ರೀತಿಯಲ್ಲಿ ಇರುತ್ತಾರೆ. ಅವರು ಕುರುಡರು, ಕಿವುಡರು ಮತ್ತು ಒಂದೇ ಸಮಯದಲ್ಲಿ ಸತ್ತವರಂತೆ ಅವರಿಗೆ ಅನಿಸುತ್ತದೆ. ಅವರಿಗೆ ತಾವಾಗಿ ಯೋಚಿಸಲು ಸಾಧ್ಯವಾಗುವುದಿಲ್ಲ, ಅವರಿಗೆ ತಾವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಸಮಸ್ತ ಲೋಕವು ದುಷ್ಟನ ಪ್ರಭಾವದ ಅಡಿಯಲ್ಲಿ ಇದೆ. ಗಲಾತ್ಯದವರಿಗೆ ಅಧ್ಯಾಯ 3 ವಾಕ್ಯ 1ರಲ್ಲಿ ಹೇಳಿದೆ, ಗಲಾತ್ಯದವರೇ, ನಿಮ್ಮನ್ನು ಮರಳುಗೊಳಿಸಿದವರು ಯಾರು? ಇಲ್ಲಿ ಬಳಸಿದ ಪದ ಮರಳುಗೊಳಿಸಿದರು. ಹೌದು, ನೀವು ಆತ್ಮದಲ್ಲಿ ಪ್ರಾರಂಭಿಸಿದ್ದೀರಿ ಮತ್ತು ಈಗ ನೀವು ಮಾಂಸದಲ್ಲಿ ಅಂತ್ಯಗೊಳಿಸಲು
ಪ್ರಯತ್ನಿಸುತ್ತಿದ್ದೀರಿ. 2 ಕೊರಿಂಥದವರಿಗೆ ಅಧ್ಯಾಯ 11 ವಾಕ್ಯ 3ರಲ್ಲಿ ಹೇಳಿದೆ ಸರ್ಪದ ಕುಯುಕ್ತಿಯ ಬಗ್ಗೆ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥವನ್ನು ಪತಿವ್ರತ್ಯವನ್ನು ಬಿಟ್ಟುಕೊಟ್ಟು ಹೋದಿತೆಂದು ನನಗೆ ಭಯವುಂಟು. ಆ ಯಥಾರ್ಥತ್ವ, ಸರಳತೆ, ದೇವರ ಕೃಪೆ, ಆತನ ಕರುಣೆಯ ಸಮೃದ್ಧಿ, ಆತನ ಮಹಿಮೆಯ ಸಮೃದ್ಧಿ, ದೇವರ ವರ. ಹೌದು, ಹೇಗೆ ನಾನು ಪ್ರಾರಂಭಿಸಿದ್ದೇನೆ ಮತ್ತು ನಾನು ಹೇಗೆ ಅಂತ್ಯಗೊಳಿಸುತ್ತಿದ್ದೇನೆ. ನೀವು ಹೇಗೆ ಆರಂಭಿಸುತ್ತೀರೋ ಅದು ಮಾತ್ರ ಮುಖ್ಯವಲ್ಲ, ನೀವು ಹೇಗೆ ಅಂತ್ಯಗೊಳಿಸುತ್ತೀರೋ ಅದೂ ಮುಖ್ಯ. ಆಮೆನ್, ಹಾಲೆಲೂಯ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 26 ವಾಕ್ಯ 18 ಅದು ಪೌಲನ ಮೇಲಿರುವ ಆದೇಶದ ಬಗ್ಗೆ ಹೇಳುತ್ತದೆ. ಆ ಆದೇಶ ಏನು? ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪಕ್ಷಮಾಪಣೆಯನ್ನು ಪರಿಶುದ್ಧರೊಂದಿಗೆ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಅಂದನು. ಆಮೆನ್. ಕಣ್ಣುಗಳನ್ನು ತೆರೆಯಲು ದೇವರ ಅಭಿಷೇಕ. ಹಾಲೆಲೂಯ. ನನ್ನ ಜೀವನದ ಬಗ್ಗೆ ಈ ದೇವರ ವಾಕ್ಯವನ್ನು ನನಗೆ ಪ್ಯಾಸ್ಟರ್ ಅವರು ನೀಡಿದ್ದರು. ಆಗ ನಾನು ಕೇವಲ 17 ವರ್ಷದವಳಾಗಿದ್ದೆ. ಹೌದು, ಕಣ್ಣುಗಳನ್ನು ತೆರೆಯಲು, ಕತ್ತಲೆಯಿಂದ ಬೆಳಕಿಗೆ ತಿರುಗಿಸಲು. ಒಬ್ಬನು ಕ್ರಿಸ್ತನ ಕಡೆಗೆ ತಿರುಗಿದಾಗ ಮಾರ್ಗವು ತೆರೆಯಲ್ಪಡುತ್ತದೆ. ಆ ಮಂಕುತನ, ಅಸ್ಥಿರತೆ ನಾಶವಾಗುತ್ತದೆ. ಹಿಪ್ನೋಟಿಕ್ ಸ್ಥಿತಿಯಿಂದ ಜನರನ್ನು ನೀವು ಹೇಗೆ ಎಬ್ಬಿಸುತ್ತೀರಿ? ಚಿಟಿಕೆಯ ಶಬ್ದಕ್ಕೆ, ಒಂದು ಚಿಟಿಕೆಯಿಂದ ತಕ್ಷಣ ನೀವು ಎದ್ದು ಬಿಡುತ್ತೀರಿ, ನೀವು ಚುರುಕಾಗುತ್ತೀರಿ. ನಾನು ಇದನ್ನು ವಿಡಿಯೋಗಳಲ್ಲಿ ಮಾತ್ರ ನೋಡಿದ್ದೇನೆ. ನಿಮ್ಮ ನಿದ್ರೆಯಿಂದ ತಕ್ಷಣ ಎದ್ದು ಬಿಡುತ್ತೀರಿ, ಅಸ್ಥಿರತೆಯಿಂದ ತಕ್ಷಣ ಹೊರಬರುತ್ತೀರಿ, ನಿಮ್ಮ ಅಜ್ಞಾನದಿಂದ ತಕ್ಷಣ ಹೊರಬರುತ್ತೀರಿ, ನಿಮ್ಮ ಕುರುಡುತನದಿಂದ ತಕ್ಷಣ ಹೊರಬರುತ್ತೀರಿ. ಆಮೆನ್, ಹಾಲೆಲೂಯ. ಹೌದು, ಅವರ ಕಣ್ಣುಗಳನ್ನು ತೆರೆಯಲು, ಅವರನ್ನು ಕತ್ತಲೆಯಿಂದ ಬೆಳಕಿಗೆ ಮತ್ತು ಸೈತಾನನ ಶಕ್ತಿಯಿಂದ ದೇವರ ಕಡೆಗೆ ತಿರುಗಿಸಲು. ಆಮೆನ್. ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ನಿಮ್ಮನ್ನು ಸೈತಾನನ ಶಕ್ತಿಯಿಂದ ದೇವರ ಕಡೆಗೆ ತಿರುಗಿಸಲು. ಆಮೆನ್. ಅವರು ಪಾಪಗಳ ಕ್ಷಮೆಯನ್ನು ಪಡೆಯುವಂತೆ ಮತ್ತು ಅವರ ವಾರಸುದಾರಿಕೆಯನ್ನು ಪಡೆಯುವಂತೆ. ಹಾಲೆಲೂಯ. ನನ್ನಲ್ಲಿ ನಂಬಿಕೆಯಿಂದ ಪರಿಶುದ್ಧಗೊಳಿಸಲ್ಪಟ್ಟವರ ನಡುವೆ. ಹಾಲೆಲೂಯ. ಆಮೆನ್. ನಾವೀಗ 3ನೇ ಆಯಾಮಕ್ಕೆ ಹೋಗುವ. 1 ಪೇತ್ರ ಅಧ್ಯಾಯ 1 ವಾಕ್ಯ 17, 18 ಮತ್ತು 19. ಪ್ರತಿಯೊಬ್ಬನ ನಡತೆಯನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವಾತನನ್ನು ನೀವು ತಂದೆಯೆಂದು ಕರೆಯುವುದರಾಗಿರುವುದರಿಂದ ಈ ಲೋಕದಲ್ಲಿನ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯಿಂದ ಕಳೆಯಿರಿ. ನಿಮ್ಮ ಪೂರ್ವಿಕರಿಂದ ಬಂದಿರುವ ವ್ಯರ್ಥವಾದ ಸಂಪ್ರದಾಯಗಳ ನಡವಳಿಕೆಗಳಿಂದ ನಿಮಗೆ ಬಿಡುಗಡೆಯುಂಟು ಮಾಡಿದ್ದು ಬೆಳ್ಳಿ, ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಯೇಸು ಕ್ರಿಸ್ತನೆಂಬ ನಿಷ್ಕಳಂಕವು ನಿರ್ಮಲವಾದ ಕುರಿಮರಿಯ ಅಮೂಲ್ಯವಾದ ರಕ್ತದಿಂದಲೇ ಎಂದು ನೀವು ಬಲ್ಲಿರಲ್ಲವೇ. ಆಮೆನ್, ಹಾಲೆಲೂಯ. ನೀವು ನಾಶವಾಗುವ ವಸ್ತುಗಳಿಂದ ವಿಮೋಚಿಸಲ್ಪಟ್ಟಿಲ್ಲ, ಬೆಳ್ಳಿ ಅಥವಾ ಚಿನ್ನದಂಥವುಗಳಿಂದ ಅಥವಾ ಕರುಗಳ ಮತ್ತು ಮೇಕೆಗಳ ರಕ್ತದಿಂದ.
ಆದರೆ ನೀವು ಯೇಸುವಿನ ಅಮೂಲ್ಯ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೀರಿ. ದೇವರ ನಿರ್ಮಲ ಸ್ವಭಾವ. ಆಮೆನ್. ಹಾಲೆಲೂಯ. ದೇವರ ನಿರ್ಮಲ ಕಾರ್ಯ. ಹಾಲೆಲೂಯ. ನಿಮಗೆ ತಿಳಿದಿದೆಯೇ, ಹಳೆಯ ಒಡಂಬಡಿಕೆಯಲ್ಲಿ ಜನರು ತಮ್ಮ ಪಾಪದ ಗಾತ್ರಕ್ಕೆ ಅನುಗುಣವಾಗಿ ಎತ್ತುಗಳನ್ನು ಮತ್ತು ಕರುಗಳನ್ನು ತರಬೇಕಾಗುತ್ತಿತ್ತು. ಹೌದು, ಅವರು ದೊಡ್ಡ ಎತ್ತಿನೊಂದಿಗೆ ಬಂದರೆ ಎಲ್ಲರಿಗೂ ಗೊತ್ತಾಗುತ್ತಿತ್ತು ಅವರು ದೊಡ್ಡ ಪಾಪ ಮಾಡಿದ್ದಾರೆ ಎಂದು. ಆಮೆನ್. ಮತ್ತು ರಕ್ತ ಸುರಿಸದೇ ಇದ್ದರೆ ಪಾಪಗಳ ಕ್ಷಮೆ ಇರಲಿಲ್ಲ. ಆದುದರಿಂದ ಮಹಾಯಾಜಕನು ಎತ್ತನ್ನು ಅಥವಾ ಕರುವನ್ನು ಬಲಿಯಾಗಿ ಅರ್ಪಿಸುತ್ತಿದ್ದನು. ಅದು ಒಂದು ವಿಷಯವಾಗಿತ್ತು. ಅವರು ಸರಳವಾಗಿ ಪಾವತಿಸಿ ಪಡೆದುಕೊಳ್ಳಬಹುದಾದದ್ದು. ಅದರಲ್ಲಿ ಅವರ ಹೃದಯದ ವಿಷಯವೇ ಇರಲಿಲ್ಲ. ಎಲ್ಲವೂ ಹೊರಗಿನದ್ದೇ ಆಗಿತ್ತು. ಅವರ ಹೃದಯ ಪಶ್ಚಾತ್ತಾಪದಲ್ಲಿ ಇರಲಿಲ್ಲ. ಅವರ ಹೃದಯ ಕ್ಷಮೆ ಯಾಚಿಸುವುದಾಗಿರಲಿಲ್ಲ. ಅವರು ಮತ್ತೆ ಅದೇ ಕೆಲಸವನ್ನು ಮಾಡುತ್ತಿದ್ದರು ಮತ್ತು ಇನ್ನೊಂದು ಎತ್ತನ್ನು ಅಥವಾ ಕರುವನ್ನು ತರುತ್ತಿದ್ದರು. ಆಮೆನ್. ಪಶ್ಚಾತ್ತಾಪವೆಂದರೆ ಏನು? ಪಶ್ಚಾತ್ತಾಪವೆಂದರೆ 180 ಡಿಗ್ರಿ ತಿರುಗುವಿಕೆ. ಆಮೆನ್. ಹಾಲೆಲೂಯ. ನಾನು ನನ್ನ ಪರಿವರ್ತನೆಯ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಎಂದು ನನಗೆ ತೋರುವುದಿಲ್ಲ. ಯೇಸುವಿನೊಂದಿಗೆ ನನ್ನ ಪರಿವರ್ತನೆಯ ಬಗ್ಗೆ. ಆದರೆ ಅದು ಒಂದು ರಿಟ್ರೀಟ್ನಲ್ಲಿ ಆಗಿತ್ತು. ಆವಾಗ ನನಗೆ ಕೇವಲ 16 ವರ್ಷವಾಗಿತ್ತು. ದೇವರ ವಾಕ್ಯವು ಮುಂದುವರಿಯುತ್ತಾ ಇತ್ತು ಮತ್ತು ನನ್ನ ಹೃದಯದಲ್ಲಿ ಊದಿಕೊಂಡಿದ್ದ ಒಂದು ಚಿತ್ರಣವಿತ್ತು. ನಾನು ಪರಿಪೂರ್ಣಳಾಗಿ ಒಳ್ಳೆಯವಳಾಗಿದ್ದೇನೆ ಎಂದು. ಏಕೆಂದರೆ ಎಲ್ಲರೂ ಹೀಗೆ ಹೇಳುತ್ತಿದ್ದರು, ಓ ಲುಲು ಚೆನ್ನಾಗಿದ್ದಾಳೆ, ಆಕೆ ಒಳ್ಳೆಯವಳು. ಹೀಗಾಗಿ ನನ್ನ ಕಸಿನ್ಗಳ ನಡುವೆ ನಾನು ಹೀಗೆ ಭಾವಿಸುತ್ತಿದ್ದೇನೆ, ನಾನು ಅವರಿಗಿಂತ ಉತ್ತಮ, ನಾನು ಚೆನ್ನಾಗಿದ್ದೇನೆ. ಎಲ್ಲರೂ ಹೀಗೆ ಹೇಳಿ ನನ್ನ ಬೆನ್ನು ತಟ್ಟುತ್ತಿದ್ದರು. ಹೀಗಾಗಿ ನನ್ನ ಬಳಿ ಜೀವನಕ್ಕಿಂತ ದೊಡ್ಡದಾದ ಒಂದು ಚಿತ್ರಣವಿತ್ತು. ನಾನು ಕೆಟ್ಟವಳಾಗಿರಲು ಸಾಧ್ಯವಿಲ್ಲವೆಂಬ ಭಾವನೆ. ಹೀಗಾಗಿ ವಾಕ್ಯವನ್ನು ಪ್ರಚಾರ ಮಾಡುತ್ತಿದ್ದಾಗ ನೀವು ರಕ್ಷಿಸಲ್ಪಡಬೇಕು ಎಂದು ಹೇಳುತ್ತಿದ್ದರು. ಅಂದರೆ ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳಿ. ಆದರೆ ನನ್ನ ಸ್ಥಿತಿ ನನ್ನನ್ನು ಕುರುಡಾಗಿಸಿತ್ತು. ಏಕೆಂದರೆ ಯಾವುದರಿಂದ ರಕ್ಷಿಸಲ್ಪಡಬೇಕು? ನಾನು ಈಗಾಗಲೇ ಒಳ್ಳೆಯವಳು, ನನಗೆ ರಕ್ಷಣೆಯ ಅಗತ್ಯವಿಲ್ಲ. ಆದರೆ ಅದು ನನ್ನ ಹಠವಾಗಿತ್ತು. ಆಮೆನ್. ಹೌದು, ಅಲ್ಲಿ ಪಶ್ಚಾತ್ತಾಪಗೋಸ್ಕರ ಒಂದು ಸಮಯವನ್ನು ಮೀಸಲಾಗಿಟ್ಟಿದ್ದರು ಮತ್ತು ನಾನು ಅಲ್ಲಿರುವ ಚಾಪಲ್ ಒಳಗೆ ಹೋದೆನು. ನೀವು ಕಥೋಲಿಕ್ ಚರ್ಚಿನಲ್ಲಿ ಇದ್ದಾಗ ನೀವು ಪಾಪಗಳನ್ನು ಬರೆಯುತ್ತೀರಲ್ಲವೇ? ಆದರೆ ಅವುಗಳನ್ನು ಬರೆಯುವುದು 10 ಉಪದೇಶಗಳ ಪ್ರಕಾರ. ನಾನು ಕದ್ದೆ, ನಾನು ಸುಳ್ಳು ಹೇಳಿದೆ, ನನ್ನ ತಂದೆ ತಾಯಿಯನ್ನು ಗೌರವಿಸಲಿಲ್ಲ. ಎಲ್ಲವೂ ಸುರಕ್ಷಿತವಾದವುಗಳು. ಆದರೆ ಅದರಲ್ಲಿ ವ್ಯಭಿಚಾರ ಇತ್ಯಾದಿಗಳು ಇರಲಿಲ್ಲ. ಆದರೆ ಸುರಕ್ಷಿತವಾದವುಗಳು ಮಾತ್ರ ಇದ್ದವು. ಹೀಗಾಗಿ ನಾನೊಂದು ಪಟ್ಟಿಯನ್ನು ಮಾಡಬೇಕು, ಪಾಪ ನಿವೇದನೆಗೆ ಹೋಗುವ ಮೊದಲು ಎಂದು ಒಂದು ಕಾಗದದ ತುಂಡನ್ನು ತೆಗೆದುಕೊಂಡೆ ಮತ್ತು ಎಂದಿನಂತೆ ಬೇರೆ ಅಲ್ಲದ ಪ್ರತಿ ಬಾರಿಯ ಹಾಗೆ ನಾನು ಯೋಚಿಸಿದೆ ಮತ್ತು 2-3 ವಾಕ್ಯಗಳಲ್ಲಿ ಮುಗಿಸಿ ಬಿಡುತ್ತೇನೆ ಎಂದು ಭಾವಿಸಿದೆ ಮತ್ತು ಬರೆಯಲು ಆರಂಭಿಸಿದೆ. ಹೌದು, ನಾನು
ಒಂದನ್ನು ಬರೆಯಲು ಆರಂಭಿಸಿದಾಗ ಮುಂದಿನ ಸಮಯವನ್ನು ದೇವರ ಆತ್ಮವು ನನ್ನನ್ನು ಆವರಿಸಿ ದೇವರ ಬೆಳಕು ನನ್ನ ಮೇಲೆ ಬಿತ್ತು. ಅದನ್ನು ಸಿನೆಮಾದಲ್ಲಿ ಹೀಗೆ ತೋರಿಸಿದರೆ ಅದು ನನ್ನ ಮೇಲೆ ಸ್ವರ್ಗದ ಬೆಳಕು ಬೀಳುವಂತಿತ್ತು. ಮತ್ತು ಅಚಾನಕ್ ನನಗೆ ನಾನು ಬಹುಶಃ 2 ವರ್ಷದ 3 ವರ್ಷದವಳಾಗಿರಬಹುದು. ಅಲ್ಲಿಂದ ಎಲ್ಲವೂ ನನಗೆ ನೆನಪಿಗೆ ಬರಲು ಪ್ರಾರಂಭವಾಯಿತು. ನನ್ನ ಪ್ರತಿಯೊಂದು ಆಲೋಚನೆಯು ನನ್ನ ಜೀವನದಲ್ಲಿ ದೇವರು ಪಾಪವೆಂದು ಕಂಡ ಪ್ರತಿಯೊಂದು, ಹೌದು, ನಾನು ಪರಿಪೂರ್ಣ ಎಂದು ಭಾವಿಸಿದವುಗಳೆಲ್ಲವನ್ನು ದೇವರ ವಾಕ್ಯವು ಹೇಳುವಂತೆ ಎಲ್ಲವೂ ನನ್ನೆದುರಿಗೆ ಬೆತ್ತಲಾಗಿ ಬಂದು ತೆರೆದುಕೊಂಡಿತು. ಮತ್ತು ನನ್ನದೇ ಪಾಪದ ಭಾರದಿಂದ ನಾನು ಕುಗ್ಗಿ ಹೋಗಿದ್ದೆ. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ, ಹೌದು, ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನನಗೆ ರಕ್ಷಕನ ಅಗತ್ಯವಿತ್ತು. ನನಗೆ ಯೇಸು ಬೇಕಾಗಿದ್ದ. ಆಮೆನ್, ಹಾಲೆಲೂಯ್ಯ. ನಿಮ್ಮ ಪರಿವರ್ತನೆಯ ಆ ಸಮಯ, ಆ ಕ್ಷಣ ಯಾವುದು? ನಿಮ್ಮ ಒಳ್ಳೆಯ ಕಾರ್ಯಗಳು ನಿಮ್ಮನ್ನು ರಕ್ಷಿಸುವವೇ? ನಿಮ್ಮ ಉಪವಾಸವು ನಿಮ್ಮನ್ನು ರಕ್ಷಿಸುವುದೇ? ಆತನಿಗೆ ಎಲ್ಲವೂ ಬೆತ್ತಲಾಗಿ ಮತ್ತು ತೆರೆದಂತಿದೆ. ಹೌದು, ನಾನು ಮಗುವಿದ್ದಾಗಲೂ ನನ್ನ ಮನಸ್ಸಿನಲ್ಲಿ ಬಂದ ಸಣ್ಣ ಆಲೋಚನೆಗಳು ಸಹ ಒಂದು ಸಿನೆಮಾ ಥರ ನನ್ನ ಮುಂದೆ ಬಂದು ಬಿಡುತ್ತಿತ್ತು. ಮತ್ತು ನಾನು ಬರೆಯಲು ಆರಂಭಿಸಿದೆ. ಬರೆಯುತ್ತಾ ನನ್ನ ಅನಿಸಿಕೆಗೆ ಸುಮಾರು 6 ಪುಟಗಳನ್ನು ಬರೆದಿದ್ದೇನೆ. ಕಣ್ಣೀರು ತುಂಬಿದ ಕಾಗದಗಳು. ನನಗೆ ರಕ್ಷಕನ ಅಗತ್ಯವಿತ್ತು. ನನ್ನ ರಕ್ಷಣೆಯ ಅನುಭವಕ್ಕೆ ಬಂದು ನಾನು ಯೇಸುವಿಗೆ ಹೇಳಿದೆ, ನನಗೆ ಸಾಧ್ಯವಿಲ್ಲ, ನಾನು ಹೇಗೆ ಮಾಡಲಿ? ಅಂದರೆ ನಾನು ತೂಕದ ತಟ್ಟೆಯ ಮೇಲೆ ನೇತಾಡುತ್ತಿದ್ದೇನೆ. ನಾನು ಕೊಡಲು ಸಾಧ್ಯವಾದದ್ದು ಏನೂ ಇಲ್ಲ. ನಾನು ತೂಕದ ತಟ್ಟೆಯ ಮೇಲೆ ನೇತಾಡುತ್ತಿದ್ದೇನೆ. ಇನ್ನೊಂದು ಬದಿಯಲ್ಲಿ ನಾನು ಏನು ಇಡಬಹುದು? ನನ್ನ ಪಾಪವನ್ನು ಸಮತೋಲನಗೊಳಿಸಲು ನಾನು ಹಣ ಇಡಬಹುದೇ? ನಾನು ಬಲಿದಾನವನ್ನು ಇಡಬಹುದೇ? ದೇವರು ಮತ್ತು ಮನುಷ್ಯನ ನಡುವಿನ ಅಂತರ. ನಾವು ಹೇಗೆ ಅಂತರವನ್ನು ದಾಟಿ ಹೋಗಬಹುದು? ಆ ಆಳವನ್ನು, ಅದನ್ನು ತುಂಬಲು ಆ ಅಂತರದಲ್ಲಿ ನೀವು ಏನು ಇಡಬಹುದು? ನೀವು ಅದರ ಮೇಲೆ ನಡೆಯಲು ಸಾಧ್ಯವಾಗುವಂತೆ. ನಾನು ವಾರಕ್ಕೆ 3 ದಿನ ಉಪವಾಸ ಮಾಡುತ್ತೇನೆ ಎಂದು ಹೇಳಿದರೆ ಅದು ಆ ಅಂತರವನ್ನು ತುಂಬುತ್ತದೆಯೇ? ನಾನು ಹೆಮ್ಮೆ ಪಡುವುದು ಯಾವುದಾದರೂ ಸಹಾಯವಾಗುತ್ತದೆಯೇ? ಯೆಶಾಯನ ಪುಸ್ತಕದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಮೊದಲ ಅಧ್ಯಾಯದಲ್ಲಿ, ನನ್ನ ಎಲ್ಲ ನೀತಿಗಳು ಆತನ ಮುಂದೆ ಮಲಿನ ಬಟ್ಟೆಗಳಂತಿವೆ. ಹಾಲೆಲೂಯ. ನನ್ನ ಶ್ರೇಯಸ್ಸು ಆಗಿ ನಾನು ತರುವ ಯಾವುದಾದರೂ ನನ್ನ ಸಾಧನೆಯಾಗಿ ಅವನ ಮುಂದೆ ಎಲ್ಲವೂ ಮಲಿನ ಬಟ್ಟೆಯಂತಿದೆ. ನೀವು ದೇವರ ಮುಂದೆ ನಿಂತಾಗ ನಿಮ್ಮ ಶ್ರೇಯಸ್ಸು ಆಗಿ ಯಾವುದೂ ಇಲ್ಲ, ಎಲ್ಲವೂ ಶೂನ್ಯ. ಅದೇ ವಾಸ್ತವ. ಆಮೆನ್, ಹಾಲೆಲೂಯ. ಈಗ ನೀವು ಸ್ವರ್ಗವನ್ನು ತಲುಪುವವರೆಗೆ ಕಾಯಬೇಡಿರಿ ಅದನ್ನು ತಿಳಿದುಕೊಳ್ಳಲು. ನಿಜವಾಗಿಯೂ ಸ್ವರ್ಗಕ್ಕೆ ಹೋಗಿ ಪೇತ್ರನು ಸ್ವರ್ಗದ ಮುತ್ತಿನ ಬಾಗಿಲುಗಳನ್ನು ತೆರೆಯಲು ಕಾಯಬೇಡಿರಿ ಮತ್ತು ಜೀವದ ಪುಸ್ತಕಗಳನ್ನು ತೆರೆಯಲು, ನಿಮ್ಮ ಹೆಸರನ್ನು ತಿಳಿದುಕೊಳ್ಳಲು ಮತ್ತು ನೀವು ಅಲ್ಲಿ ಕುಳಿತು ಅಥವಾ ನಿಂತು ಹೆಮ್ಮೆ ಪಡುವಂತೆ
ನಾನು ಅದನ್ನು ಮಾಡಿದ್ದೇನೆ, ನಾನು ಇದನ್ನು ಮಾಡಿದ್ದೇನೆ, ನಾನು ಚರ್ಚಿನಲ್ಲಿದ್ದೆ, ನಾನು ಬದ್ಧನಾಗಿದ್ದೆ, ನಾನು ಹೀಗೆ ಇದ್ದೆ, ನಾನು ಹಾಗೆ ಇದ್ದೆ. ಆದರೆ ಅವುಗಳು ಯಾವುದೂ ನಿಮ್ಮ ಶ್ರೇಯಸ್ವಾಗಿ ಇರುವುದಿಲ್ಲ. ಆದರೆ ನೀವು ಹೇಳಬೇಕು, ಆತನ ಕರುಣೆಯಿಂದ ನಾನು ಇಲ್ಲಿ ಇದ್ದೇನೆ, ಆತನ ಕರುಣೆಯಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ. ಹೌದು, ಇದು ದೇವರ ವರ. ಆಮೆನ್, ಹಲ್ಲೆಲೂಯ. ಆಗ ನಿಮಗೆ ಪೂರ್ಣ ಅಂಕಗಳು. ಹಲ್ಲೆಲೂಯ. ಕುರಿಯ ಪರಿಶುದ್ಧವಾದ ರಕ್ತ. ಆಮೆನ್. ಕುರಿಯ ರಕ್ತದಲ್ಲಿ ನಿಮ್ಮ ನಂಬಿಕೆಯನ್ನು ಇಡಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನೀವು ಎತ್ತುಗಳ, ಕರುಗಳ, ಮೇಕೆಗಳ ರಕ್ತದಿಂದ ವಿಮೋಚಿಸಲ್ಪಟ್ಟಿಲ್ಲ, ಆದರೆ ಯೇಸು ಸ್ವತಃ ಪಾಪವಿಲ್ಲದ ಕುರಿಯಾದರು, ಕಳಂಕವೂ ಕಲೆಯೂ ಇಲ್ಲದ ಕುರಿ. ಆತನು ನಮಗಾಗಿ ತನ್ನನ್ನೇ ಅರ್ಪಿಸಿದನು. ಆಮೆನ್, ಹಲ್ಲೆಲೂಯ. ಆತನು ತನ್ನದೇ ರಕ್ತವನ್ನು ಸುರಿಸಿದನು, ತನ್ನದೇ ದೇಹದಿಂದ ಪಾವತಿಸಿದನು. ಆತನು ನಿಮ್ಮನ್ನು ಪಡೆಯಲೆಂದು. ನೀವು ಆತನ ಸೃಷ್ಟಿ. ಹಲ್ಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ಆತನು ತನ್ನ ಆತ್ಮದ ಶ್ರಮವನ್ನು ಕಂಡನು ಮತ್ತು ಆತನು ತೃಪ್ತನಾದನು. ಹಲ್ಲೆಲೂಯ. ಯೆಶಾಯನ ಗ್ರಂಥ ಅಧ್ಯಾಯ 54 ಹೇಳಿದೆ, ಆತನು ತನ್ನ ಆತ್ಮದ ಶ್ರಮೆಯನ್ನು ಕಂಡನು, ತನ್ನದೇ ಆತ್ಮದ ಕಾರ್ಯವನ್ನು. ಹಲ್ಲೆಲೂಯ. ಆತನು ತನ್ನನ್ನು ಆ ಶಿಲುಬೆಯ ಮೇಲೆ ಹಾಕಿಕೊಂಡಾಗ ಮತ್ತು ತನ್ನ ರಕ್ತದಿಂದ ಪಾವತಿಸಿದಾಗ, ಹೌದು, ನೀವು ಆತನ ಆತ್ಮದ ಶ್ರಮೆಯಾಗಿದ್ದೀರಿ. ಹಲ್ಲೆಲೂಯ. ಆತನು ತನ್ನ ಆತ್ಮದ ಶ್ರಮವನ್ನು ನೋಡಿದನು ಮತ್ತು ಆತನು ಅದನ್ನು ಕಂಡದ್ದರಿಂದ ತೃಪ್ತನಾದನು. ಹಲ್ಲೆಲೂಯ. ಆಮೆನ್. ಯೆಶಾಯನ ಪುಸ್ತಕ ಅಧ್ಯಾಯ 1 ವಾಕ್ಯ 11 ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು, ನನಗೆ ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು. ಹೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಒಲಿಯನು. ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು? ವ್ಯರ್ಥ ನೈವೇದ್ಯವನ್ನು ಇನ್ನೂ ತಾರದಿರಿ, ಧೂಪವು ನನಗೆ ಅಸಹ್ಯ. ನಾನು ಇದನ್ನು ಏಕೆ ಹೇಳುತ್ತಿದ್ದೇನೆ ಎಂದು ನನಗೆ ತಿಳಿಯದು. ಇದು ದಂಡನೆಯ ಮಾತಲ್ಲ, ಆದರೆ ಮನುಷ್ಯನು ಮಾಡಲು ಪ್ರಯತ್ನಿಸುವುದರ ವ್ಯರ್ಥತೆಯನ್ನು ಮಾತ್ರ ನಾನು ತೋರಿಸುತ್ತಿದ್ದೇನೆ. ಆ ಅಂತರವನ್ನು ತುಂಬಲು ಅಮಾವಾಸ್ಯೆ, ಸಾಬ್ಬತ್ತುಗಳು, ಹಬ್ಬಗಳು, ಪಿತೃಗಳ ಪರಂಪರೆಗಳು, ಇವುಗಳಲ್ಲಿ ಯಾವುದಾದರೂ ಕರ್ತನಿಗೆ ಮಹತ್ವವಿದೆಯೇ? ಆ ಅಂತರವನ್ನು ನೀವು ಹೇಗೆ ತುಂಬುತ್ತೀರಿ? ನಿಮ್ಮ ಸಂಪರ್ಕ ಪಟ್ಟಿಯಲ್ಲಿ ಪ್ಯಾಸ್ಟರ್ ಅವರ ಫೋನ್ ಸಂಖ್ಯೆ ಇಟ್ಟುಕೊಂಡೇ ಅದು ಆ ಅಂತರವನ್ನು ತುಂಬುತ್ತದೆಯೇ? ಪ್ಯಾಸ್ಟರ್ ಅವರು ನಿಮಗಾಗಿ ಪ್ರಾರ್ಥಿಸಿದರೆ ಅದು ಆ ಅಂತರವನ್ನು ತುಂಬುತ್ತದೆಯೇ? ನೀವೊಂದು ಬಲಿದಾನವನ್ನು ತಂದರೆ ಅದು ಆ ಅಂತರವನ್ನು ತುಂಬುತ್ತದೆಯೇ? ನೀವು ಇವೆಲ್ಲವನ್ನು ದೇವರಿಗೆ ನಿಮ್ಮ ಸಂಬಂಧದ ಕಾರಣದಿಂದ ಮಾಡುತ್ತೀರಿ, ಹೌದು, ಆದರೆ ಆ ಅಂತರವನ್ನು ತುಂಬಲಲ್ಲ. ಹಲ್ಲೆಲೂಯ. ಮತ್ತೊಮ್ಮೆ ಕರ್ತನ ನಿರ್ಮಲ ಸ್ವಭಾವದ ಮೇಲೆ ನಿಮ್ಮ ನಂಬಿಕೆಯನ್ನು ಇಡಿ. ಕುರಿಯ ಪರಿಶುದ್ಧವಾದ ರಕ್ತದಲ್ಲಿ, ದೇವರು ವಾಗ್ದಾನ ಮಾಡಿದ ಪವಿತ್ರ ಪರಂಪರೆಯಲ್ಲಿ, ಆತನ ವಾಕ್ಯದಲ್ಲಿ. ಆಮೆನ್. ನಿಮ್ಮ ಹೃದಯವು ನಿಮ್ಮ ಆತ್ಮವು ಭದ್ರವಾಗಿರಲಿ. ಹಲ್ಲೆಲೂಯ. ಆಮೆನ್. ಯೇಸುವೇ
ಸ್ತೋತ್ರ. ಹಲ್ಲೆಲೂಯ. ದೇವರ ಸನ್ನಿಧಿಯಲ್ಲಿ ನೀವು ಸಂತೋಷ ಪಡುತ್ತೀರಿ ಅಲ್ಲವೇ? ಆಮೆನ್. ದೇವರ ವಾಕ್ಯದ ಹಸಿವು ನಿಮಗೆ ಇನ್ನೂ ಇದೆಯೇ? ಹಲ್ಲೆಲೂಯ. ನ್ಯಾಯಸ್ಥಾಪಕರು ಅಧ್ಯಾಯ 5 ವಾಕ್ಯ 15. ದೆಬೋರಳ ಜೊತೆಯಲ್ಲಿ ಇಸ್ಸಾಕಾರ್ ಕುಲಪ್ರಭುಗಳು ಇಸ್ಸಾಕಾರರೊಡನೆ ಬಾರಾಕನು ಆಗಮಿಸಿದರು. ಇವರೆಲ್ಲರೂ ಬಾರಕನ ಹೆಜ್ಜೆ ಹಿಡಿದು ತಟ್ಟನೆ ತಗ್ಗಿನ ಪ್ರದೇಶಕ್ಕೆ ಬಂದರು. ರುಬೇನ್ಯರ ಗೋತ್ರದವರು ಬಹಳಷ್ಟು ತಮ್ಮ ಹೃದಯಗಳಲ್ಲಿ ವಿಶ್ಲೇಷಿಸಿದರೂ ತೀರ್ಮಾನಿಸಲಾಗಲಿಲ್ಲ. ಇಸ್ಸಾಕಾರಿನ ಕುಲಪ್ರಭುಗಳು ದೆಬೋರಳ ಜೊತೆಯಲ್ಲಿ ಇದ್ದರು. ದೆಬೋರಳು ಒಬ್ಬ ಪ್ರವಾದಿನಿ ಆಗಿದ್ದಳು. ನ್ಯಾಯಸ್ಥಾಪಕರು ಅಧ್ಯಾಯ 5 ವಾಕ್ಯ 12ರಲ್ಲಿ ಆಕೆಯ ಜಯಗೀತೆಯ ನಡುವೆ ಆಕೆಯು ಹೇಳುತ್ತಾಳೆ, ಎಚ್ಚರವಾಗು ದೆಬೋರಳೇ, ಎಚ್ಚರವಾಗು, ಎಚ್ಚರವಾಗು, ಎಚ್ಚರವಾಗಿ ಗಾನ ಮಾಡು. ಬರಾಕನೇ ಏಳು, ಅಭಿನೋವಮನ ಮಗನೇ, ನೀನು ಸೆರೆ ಹಿಡಿದವರನ್ನು ಸಾಗಿಸಿಕೊಂಡು ಹೋಗು. ಹಾಲೆಲೂಯ. ಇವತ್ತು ದೇವರು ನಿಮ್ಮನ್ನು ಎಚ್ಚರಗೊಳಿಸಲಿ. ಆಮೆನ್. ಇಲ್ಲಿ ದೆಬೋರಳು ಏನೋ ಹೇಳುತ್ತಿದ್ದಾಳೆ. ಅವಳು ಹಾಡುತ್ತಿರುವಾಗ ಮತ್ತು ದೇವರು ಅವಳಿಗೆ ತೋರಿಸುತ್ತಿದ್ದಾನೆ. ಆಕೆಯು ಹಾಡನ್ನು ಹಾಡುವ ಮೊದಲು ಅವರು ಗೆದ್ದ ಒಂದು ಯುದ್ಧವಿತ್ತು. ಹೌದು, ಯುದ್ಧ ಮುಗಿದ ನಂತರ ದೇವರು ಅವಳಿಗೆ ಕೆಲವು ವಿಷಯಗಳನ್ನು ಆತ್ಮದಲ್ಲಿ ತೋರಿಸುತ್ತಿದ್ದಾರೆ. ಮತ್ತು 15ನೆಯ ವಾಕ್ಯದಲ್ಲಿ ಅವಳು ಹೇಳುತ್ತಿದ್ದಾಳೆ, ಇಸ್ಸಾಕಾರಿನ ರಾಜಕುಮಾರರು ದೆಬೋರಳ ಜೊತೆ ಇದ್ದರು. ನನ್ನ ಜೊತೆ ಹೇಳಿ, ದೆಬೋರಳ ಜೊತೆ. ಆಮೆನ್. ಹಾಲೆಲೂಯ. ಇನ್ನೊಂದು ಆವೃತ್ತಿಯಲ್ಲಿ ಇಸ್ಸಾಕಾರಿನ ರಾಜಕುಮಾರರು ದೆಬೋರಳ ಬಳಿಗೆ ಸೇರಿದರು ಎಂದು ಹೇಳುತ್ತದೆ. ದೆಬೋರಳ ಹತ್ತಿರ ಸೇರಿಕೊಂಡರು, ದೆಬೋರಳ ಜೊತೆ ಇದ್ದರು. ಇಸ್ಸಾಕಾರು ಬರಾಕಿನ ಪಕ್ಕದಲ್ಲಿ ದೃಢವಾಗಿ ನಿಂತನು. ಹೌದು, ಇನ್ನೊಂದು ಆವೃತ್ತಿಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಇಸ್ಸಾಕಾರ್ ಬರಾಕಿಗೆ ನಿಷ್ಠನಾಗಿದ್ದನು. ಆಮೆನ್. ಅವನ ಆಜ್ಞೆಯ ಅಡಿ ಕಣಿವೆಯೊಳಗೆ ಕಳುಹಿಸಲ್ಪಟ್ಟವರು. ಹಾಲೆಲೂಯ. ಹೌದು, ಮತ್ತೊಂದು ಆವೃತ್ತಿಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಬಾರಾಕಿನ ಆಜ್ಞೆಯ ಅಡಿಯಲ್ಲಿ ಅವರು ಕಣಿವೆಯೊಳಗೆ ಧಾವಿಸಿ ಹೋದರು ಎಂದು ಹೇಳಿ, ಬಾರಾಕಿನ ಆಜ್ಞೆಯ ಅಡಿಯಲ್ಲಿ. ಆಮೆನ್. ಕಳೆದ ವಾರ ದೇವರು ನೀಡಿದ ಒಂದು ಆಜ್ಞೆ ಇತ್ತು, ನಿಮ್ಮ ಕಣಿವೆಗಳ ಮೇಲೆ ದಾಟಿ ಹೋಗಿರಿ, ನಿಮ್ಮ ಹೊಳೆಗಳ ಮೇಲೆ ದಾಟಿ ಹೋಗಿರಿ ಎಂದು. ಆಮೆನ್. ಹಾಲೆಲೂಯ. ದೇವರ ವಾಕ್ಯವು ಇಸ್ಸಾಕಾರಿನ ಬಗ್ಗೆ ಹೇಳುತ್ತಿದೆ, ಅವನು ದೆಬೋರಳ ಹತ್ತಿರ ಸೇರಿಕೊಂಡನೆಂದು. ಯುದ್ಧದ ವೇಳೆ ಅವನು ಬಾರಾಕಿನ ಪಕ್ಕದಲ್ಲಿ ದೃಢವಾಗಿ ನಿಂತನು. ಅವನು ಬಾರಾಕಿಗೆ ನಿಷ್ಠನಾಗಿದ್ದನು. ಮತ್ತು ಬೈಬಲ್ ಹೇಳುತ್ತದೆ, ಬಾರಾಕಿನ ಆಜ್ಞೆ ಅಡಿಯಲ್ಲಿ ಅವರು ಕಣಿವೆಯೊಳಗೆ ಧಾವಿಸಿದರು. ಆಮೆನ್. ಹಾಲೆಲೂಯ. ಅಲ್ಲಿ ಇಸ್ಸಾಕಾರನು ಬಯಸಿದ್ದನ್ನು ಮಾಡಲಲ್ಲ, ಆದರೆ ದೇವರಿಂದ ನೇಮಿಸಲ್ಪಟ್ಟ ನಾಯಕನ ಆಜ್ಞೆಯ ಅಡಿಯಲ್ಲಿ. ಹಾಲೆಲೂಯ. ಅದೇ ಆವೃತ್ತಿಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ರುಬೇನನ ಕುಲದವರ ನಡುವೆ ಅವರ ಹೃದಯದಲ್ಲಿ ದೊಡ್ಡ ಹುಡುಕಾಟ ನಡೆಯುತ್ತಿತ್ತು. ಬೇರೆ ಆವೃತ್ತಿಗಳಲ್ಲಿ ಬಹಳಷ್ಟು ಸಂಶಯ ಮತ್ತು ಮರುಚಿಂತನೆ ಇದೆ ಎಂದು ಹೇಳುತ್ತದೆ. ಮತ್ತೊಂದು ಆವೃತ್ತಿಯಲ್ಲಿ ದೊಡ್ಡ ದ್ವಂದ್ವ ಮತ್ತು ನಿರ್ಧಾರಹೀನತೆ ಇದೆ ಎಂದು ಹೇಳುತ್ತದೆ. ಹಾಲೆಲೂಯ. ಹೌದು, ದೊಡ್ಡ ಹುಡುಕಾಟ ನಡೆಯುತ್ತಿದೆ. ನಾನು ಮಾಡಬೇಕೇ, ಮಾಡಬಾರದೆ, ಈ ದೇವರ ವಾಕ್ಯ ನನಗಾಗಿಯೇ ಅಥವಾ ನನ್ನ ನೆರೆಯವನಿಗಾಗಿಯೇ? ಹಾಲೆಲೂಯ. ದೊಡ್ಡ ಹುಡುಕಾಟಗಳು ಮತ್ತು
ದೊಡ್ಡ ದ್ವಂದ್ವಗಳು ಕೊನೆಗೆ. ಆಮೆನ್. ಏಕೆಂದರೆ 16ನೆಯ ವಚನದಲ್ಲಿ ಅದು ಹೇಳುತ್ತದೆ, ರುಬೇನನು ಕುರಿಗಳ ಗುಂಪಿನ ನಡುವೆ ಏಕೆ ತಂಗಿದನು? ಹಿಂಡಿನ ಕೊಳಲಿನ ಧ್ವನಿಯನ್ನು ಕೇಳುತ್ತಾ ನೀನು ಮನೆಯಲ್ಲಿ ಕುರಿಗಳ ಗುಂಪಿನ ನಡುವೆ ಏಕೆ ಕುಳಿತಿದ್ದೆ? ಕುರುಬನು ತನ್ನ ಹೆಂಡಿಗಾಗಿ ಮಾಡುವ ಧ್ವನಿಯನ್ನು ಕೇಳಲಿ. ಹೌದು, ರುಬೇನನ ಗೋತ್ರದಲ್ಲಿ ದೊಡ್ಡ ದ್ವಂದ್ವವಿತ್ತು. ಇಲ್ಲಿ ದೇವರು ಪ್ರತಿಯೊಂದು ಗೋತ್ರದ ಸ್ಥಿತಿ ಏನಾಗಿತ್ತು ಎಂದು ತೋರಿಸುತ್ತಿದ್ದಾನೆ. ಹಾಲೆಲೂಯ. 17ನೆಯ ವಾಕ್ಯವು ಹೇಳುತ್ತದೆ, ಗಿಲಿಯಾದನು ಸುರಕ್ಷಿತವಾಗಿ ಆಟವಾಡಿದನು. ಅವನು ಯೋರ್ದಾನಿನ ಪೂರ್ವ ಭಾಗದಲ್ಲಿ ಉಳಿದನು. ದಾನನು ಅವರ ಹಡಗುಗಳ ಬಳಿ ತಂಗಿದ್ದನು. ತಮ್ಮ ಕೆಲಸದಲ್ಲಿ ಅವರು ತುಂಬ ಕಾರ್ಯನಿರತರಾಗಿದ್ದರು. ಆಮೆನ್. ಹಾಲೆಲೂಯ. ಆಶೇರ್ ಅವರು ಅಂತರ ಕಾಯ್ದುಕೊಂಡು ಕರಾವಳಿಯ ಬಳಿಯೇ ತಮ್ಮ ಬಂದರುಗಳಲ್ಲಿ ಸುರಕ್ಷಿತವಾಗಿಯೂ ಭದ್ರವಾಗಿಯೂ ಉಳಿದುಕೊಂಡನು. ಹಾಲೆಲೂಯ. 14ನೇ ವಾಕ್ಯದಲ್ಲಿ ಇನ್ನೊಂದು ಗೋತ್ರದ ಬಗ್ಗೆ ಹೇಳುತ್ತದೆ, ಎಫ್ರಾಯಿಮನಿಂದ ಅಮೇಲಿಕನ ಬೇರುಗಳಲ್ಲಿ ಇದ್ದವರು ಎಂದು. ಹೌದು, ಅವರ ಬೇರು ಬೇರೆ ಇತ್ತು. ಹಾಲೆಲೂಯ. ಶತ್ರುವಿನ ಶಿಬಿರದಲ್ಲಿ, ಮತ್ತು ಅದು ವರ್ತಮಾನ ಕಾಲವಾಗಿತ್ತು. ಹಾಲೆಲೂಯ. 18ನೇ ವಚನದಲ್ಲಿ ಜಬುಲೋನಿನ ಜನರು ತಮ್ಮ ಜೀವವನ್ನು ಸಾವಿನ ಅಂಚಿಗೆ ತಳ್ಳಿಕೊಂಡವರೆಂದು ಹೇಳುತ್ತದೆ. ನೆಫ್ತಾಲಿಯು ಯುದ್ಧ ಭೂಮಿಯ ಎತ್ತರಗಳಲ್ಲಿ ಇದ್ದನು. ಹೌದು, ದೇವರು ನಮ್ಮನ್ನು ಹಾಗೇ ಮಾಡಲಿ. ಆಮೆನ್. ಹಾಲೆಲೂಯ. ಜಬುಲೋನಿನ ಜನರು ತಮ್ಮ ಜೀವವನ್ನು ಪಣಕ್ಕಿಟ್ಟರು, ತಮ್ಮ ಜೀವವನ್ನು ಅಪಾಯಕ್ಕೆ ಒಳಪಡಿಸಿದರು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಕ್ರೈಸ್ತ ಜೀವನದಲ್ಲಿ ಅಪಾಯವು ಒಳಗೊಂಡಿದೆ. ಕ್ರೈಸ್ತ ಜೀವನದಲ್ಲಿ ಅಪಾಯವಿದೆ. ಸುರಕ್ಷಿತವಾಗಿ ಆಟವಾಡಬೇಡಿರಿ. ಆಮೆನ್. ಹಾಲೆಲೂಯ. ಜಬುಲೋನಿನ ಜನರು ತಮ್ಮ ಜೀವವನ್ನು ಸಾವಿನ ಅಂಚಿಗೆ ತಳ್ಳಿಕೊಂಡವರು. ನೆಫ್ತಾಲಿಯು ಯುದ್ಧ ಭೂಮಿಯ ಎತ್ತರಗಳಲ್ಲಿ ಇದ್ದನು. ಪಾಪದ ಕಾರಣದಿಂದ ಪಾಳೆಯ ಬದಲಾಯಿಸಿದ ಜನರು ಯುದ್ಧದ ತೀವ್ರತೆಯ ಆಧಾರದ ಮೇಲೆ ಅಲ್ಲ, ಯುದ್ಧವೇ ಹೆಚ್ಚು ಇದ್ದ ಪಾಳೆಯದಿಂದ ಯುದ್ಧ ಇಲ್ಲದ ಕಡೆಗೆ ಹೋಗುತ್ತೀರಿ. ಓ, ಯುದ್ಧ ಇಲ್ಲಿ ಬರುತ್ತದೆ ಅಂದರೆ ನೀವು ಆ ಪಾಳೆಯವನ್ನೇ ಬಿಟ್ಟು ಬಿಡುತ್ತೀರಿ, ಸರಿಯಲ್ಲವೇ? ಆದರೆ ದೇವರು ಏನನ್ನೋ ಎದುರು ನೋಡುತ್ತಿದ್ದರು. ನೀವು ತಿಳಿದಿರುವ ಆ ಕರೆಯು ಪಡೆದ ಜನರು ಆ ಕಣಿವೆಯ ಕಡೆಗೆ ಹೋಗಲು, ಮತ್ತು ಆ ಕಣಿವೆಯ ಹೆಸರು ನ್ಯಾಯಸ್ಥಾಪಕರು ಅಧ್ಯಾಯ 4ರಲ್ಲಿ ಓದಿದರೆ ಅದು ಕಿಶೋನ್ ಎಂದು ಕರೆಯಲ್ಪಟ್ಟ ಕಣಿವೆವೆಂದು ನಿಮಗೆ ತಿಳಿಯುತ್ತದೆ. ಹಾಲೆಲೂಯ. ಕಿಶೋನ್ ಎಂಬ ಒಂದು ಹೊಳೆ ಇತ್ತು. ದೇವರು ಅವರಿಗೆ ಆ ಸ್ಥಳಕ್ಕೆ ಯುದ್ಧ ಮಾಡಲು ಕಾನಾನ್ ರಾಜನಾದ ಜಬೇನಿನ ಸೇನಾಧಿಪತಿ ಆ ಸ್ಥಳಕ್ಕೆ ಹೋಗಲು ಹೇಳಿದರು. ಅಲ್ಲಿ ನಿಂತಿದ್ದ ಜನರು ಇದ್ದರು. ಇಸ್ಸಾಕಾರ್ ಅವನು ಬಾರಾಕ್ ದೆಬೋರಳ ಜೊತೆ ಇದ್ದನು, ಮತ್ತು ನಿಜವಾದ ಗುಣಗಳನ್ನು ತೋರಿಸಿದ ಜನರೂ ಇದ್ದರು. ಆಮೆನ್. ಹಾಲೆಲೂಯ. ಅವರ ಬಗ್ಗೆ ದೇವರು ಮಾತನಾಡುತ್ತಿದ್ದರು. ಆಮೆನ್. ಸುಮಾರು 2 ಗೋತ್ರಗಳ ಬಗ್ಗೆ ಈ ಜನರು ನಿಜವಾಗಿಯೂ ಹುಚ್ಚರಾಗಿದ್ದಾರೆ ಎಂದು ಅವರು ಹೇಳಿದರು. ಅವರು ತಮ್ಮ ಜೀವವನ್ನು ಪಣಕ್ಕಿಟ್ಟಿದ್ದರು. ಅವರಿಗೆ ಯಾವುದೂ ಪರವಾಗಿರಲಿಲ್ಲ, ಹೆಸರು, ಖ್ಯಾತಿ, ಭವಿಷ್ಯದ ಯೋಜನೆಗಳ ಬಗ್ಗೆ. ಆಮೆನ್. ಆದರೆ ಅವರಿಗೆ ಒಂದು ವಿಷಯ ಗೊತ್ತಿತ್ತು, ದೇವರಿರುವ ಕಡೆ ನಾನು ಇರುತ್ತೇನೆ. ಆಮೆನ್. ಈಗ ನಾನು ಏನೇ ಆಗಲಿ ದೇವರ ಅಭಿಷಿಕ್ತನೊಂದಿಗೆ ನಿಲ್ಲುತ್ತೇನೆ. ಹಾಲೆಲೂಯ. ಮತ್ತು ದೇವರ ವಾಕ್ಯ ಹೇಳುತ್ತದೆ, ಅಲ್ಲಿ ಒಂದು ಯುದ್ಧ ನಡೆಯಿತು. 19ನೇ ವಾಕ್ಯದಲ್ಲಿ ಹೇಳುತ್ತದೆ, ಸಿಸೇರಾ
ತೆಗೆದುಕೊಂಡು ಹೋಗಲು ಬಂದನು. ಅದು ಒಂದು ಆತ್ಮದ ರೂಪ. ಅದು ಬಂದಿತ್ತು ಬೆಳ್ಳಿಯನ್ನು, ಸಂಪತ್ತನ್ನು ತೆಗೆದುಕೊಂಡು ಹೋಗಲು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅವರು ಬೆಳ್ಳಿಯ ಯಾವುದೇ ಲೂಟಿ ತೆಗೆದುಕೊಂಡು ಹೋಗಿಲ್ಲ. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಸೈತಾನನ ಯೋಜನೆ ನನ್ನ ಜೀವನದಲ್ಲಿ ಯಶಸ್ವಿ ಆಗುವುದಿಲ್ಲ. ಹಲ್ಲೆಲೂಯ. ಏಕೆಂದರೆ 20ನೇ ವಾಕ್ಯದಲ್ಲಿ ಹೇಳುತ್ತದೆ, ಹಲವಾರು ಮಂದಿ ಅವರ ಜೊತೆಗೆ ಯುದ್ಧಕ್ಕೆ ಸೇರಿಕೊಳ್ಳಲಿಲ್ಲ, ಆದರೆ ಸ್ವರ್ಗವು ಅವರ ಜೊತೆ ಸೇರಿಕೊಂಡಿತ್ತು. ನಿಮ್ಮ ನೆರೆಯವರಲ್ಲಿ ಹೇಳಿ, ಸ್ವರ್ಗವು ನನ್ನ ಮೇಲೆ ಎಂದಿಗೂ ವಿಫಲವಾಗುವುದಿಲ್ಲ. ಹೌದು, ಸ್ವರ್ಗವು ಅಭಿಷಕ್ತನನ್ನು ವಿಫಲಗೊಳಿಸುವುದಿಲ್ಲ. ಆಮೆನ್. ಹಾಲೆಲೂಯ. ಅವರು ಸ್ವರ್ಗದಿಂದ ನಕ್ಷತ್ರಗಳೊಂದಿಗೆ ಹೋರಾಡಿದರು. ಅವರ ಕರಾವಳಿಗಳಿಂದ ಬಂದ ನಕ್ಷತ್ರಗಳು ಸಿಸೇರನ ವಿರುದ್ಧ ಹೋರಾಡಿದವು. ಪೂರ್ವ ಪ್ರಸಿದ್ಧವಾದ ಕಿಶೋನ್ ಹೊಳೆಯು ಶತ್ರುಗಳನ್ನು ಬಡಕೊಂಡು ಹೋಯಿತು. ನನ್ನ ಮನವೇ, ಧೈರ್ಯದಿಂದ ಮುಂದೆ ಹೊರಡು. ಅವರು ದೇವರ ಕೈಯನ್ನು ಕಂಡರು. ಹಾಲೆಲೂಯ. ಹೌದು, ಯಾವುದೇ ಯುದ್ಧದಲ್ಲಿ ದೇವರು ನಿಮ್ಮ ಮುಂದೆ ಸಾಗುತ್ತಿರುವುದೇ ಮಹತ್ವದ ವಿಷಯವಾಗಿದೆ. ಮತ್ತು ಆತನು ನಿಮ್ಮ ಯುದ್ಧವನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದರೆ ನೀವು ಅದನ್ನು ಖಂಡಿತವಾಗಿ ಗೆಲ್ಲುತ್ತೀರಿ. ಆಮೆನ್. ಹಾಲೆಲೂಯ. ನೀವು ಹೇಳಬಹುದು, ಓ ನನ್ನ ಆತ್ಮವೇ, ಅದರ ಬಲದಲ್ಲಿ ಮುಂದೆ ಸಾಗು. ಹಾಲೆಲೂಯ. ಇಲ್ಲಿ ದೇವರ ವಾಕ್ಯದಲ್ಲಿ ವಾಕ್ಯ 24ರಿಂದ 27ರವರೆಗೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಉಲ್ಲೇಖಿಸಿದೆ. ಅದು ತನ್ನ ಗುಡಾರಗಳಲ್ಲಿ ಇದ್ದ ಒಬ್ಬ ಮಹಿಳೆಯ ಬಗ್ಗೆ. ಅವಳ ಹೆಸರು ಜಯೇಲ್ ಮತ್ತು ಅವಳು ಹೆಬ್ಬಾರನ ಹೆಂಡತಿ, ಕಾನಿನವಳು. ಅವಳು ಗುಡಾರಗಳಲ್ಲಿ ಇದ್ದ ಯಾರೂ ಅಲ್ಲದ ಒಬ್ಬ ವ್ಯಕ್ತಿ. ನೀವು ದೇವರ ವಾಕ್ಯವನ್ನು ಓದಲು ಆಸಕ್ತರಾಗಿದ್ದರೆ 4ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ ಈ ಗುಡಾರದ ಬಗ್ಗೆ ಏನೋ ವಿಶೇಷತೆ ಇದೆ ಎಂದು ಹೇಳುತ್ತದೆ. ಈ ಮಹಿಳೆಯ ಬಗ್ಗೆ ಏನೋ ವಿಶೇಷತೆ ಇದೆ. ಅವರು ಕೆನೈಟ್ ಎಂಬ ಗೋತ್ರದಿಂದ ತಮ್ಮನ್ನೇ ಬೇರ್ಪಡಿಸಿಕೊಂಡಿದ್ದರು. ಅವರೊಳಗೆ ಇಸ್ರೇಲಿನತ್ತ ನಿಷ್ಠೆ ಇರುವ ಒಂದು ಸ್ವಭಾವವಿತ್ತು. ಆಮೆನ್. ಸಿಸೇರನು ಅವಳ ಗುಡಾರದ ಒಳಬರುತ್ತಾನೆ. ಶತ್ರು ಓಡಿ ಹೋಗುತ್ತಾನೆ ಮತ್ತು ಶತ್ರು ಓಡಿ ಹೋದಾಗ ಅವನು ಗುಡಾರಗಳಿಗೆ ನುಗ್ಗಲು ಪ್ರಯತ್ನಿಸುತ್ತಾನೆ. ಅವನ ಎಲ್ಲ ಮೋಸಗಳೊಂದಿಗೆ ಸಿಸೇರನು ಒಬ್ಬ ಕಮಾಂಡರ್ ಆಗಿದ್ದ. ಹಾಗೂ ನಿಮಗೆ ತಿಳಿದಿದೆಯೇ, ಕಮಾಂಡರ್ ಆಗಲು ನೀವು ತಂತ್ರಜ್ಞರಾಗಿರಬೇಕು. ಹಿಂದೆ ಯುದ್ಧಗಳನ್ನು ಹೋರಾಡಿದವನು ತಂತ್ರ ರೂಪಿಸಿ ಯೋಜನೆ ಮಾಡುವುದು ಹೇಗೆಂದು ತಿಳಿದಿರುವವನು. ಆ ವ್ಯಕ್ತಿಯ ಮನಸ್ಸಲ್ಲಿ ಅನೇಕ ಆಲೋಚನೆಗಳು ಓಡುತ್ತವೆ ಮತ್ತು ಆ ವ್ಯಕ್ತಿ ಒಂದು ಮಹಿಳೆಯ ಗುಡಾರದ ಒಳಗೆ ಹೋಗುತ್ತಿದ್ದಾನೆ. ಅವಳ ಹೆಸರು ಜಯೇಲ್. ಆದರೆ ಬೈಬಲ್ ಹೇಳುತ್ತದೆ, ಅವಳಿಗೆ ಅವನು ಕಾಣಿಸಿಕೊಂಡಾಗ ತಕ್ಷಣವೇ ಏನು ಮಾಡಬೇಕೆಂದು ಅವಳಿಗೆ ತಿಳಿಯಿತೆಂದು. ನೀವು ಯಾರ ಪಕ್ಷದಲ್ಲಿದ್ದೀರೋ ಅದನ್ನು ತಿಳಿದುಕೊಳ್ಳಬೇಕು. ಆಮೆನ್. 26ನೇ ವಾಕ್ಯದಲ್ಲಿ ಅವಳು ತನ್ನ ಕೈಯನ್ನು ಚಾಚಿದಳು ಗುಡಾರದ ಕಂಬದ ಕಡೆಗೆ ಮತ್ತು ತನ್ನ ಬಲ ಕೈಯನ್ನು ಕಾರ್ಮಿಕನ ಸುತ್ತಿಗೆಯ ಕಡೆಗೆ ಎಂದು ಹೇಳುತ್ತದೆ. ಅವಳು ಸಿಸೇರನನ್ನು ಹೊಡೆದಳು, ಅವನ ತಲೆಯನ್ನು ಚಚ್ಚಿದಳು, ಅವನ ಕಪಾಲವನ್ನು ಚೀರಿ ಅದರೊಳಗೆ ಹೊಡೆದಳು. ಈ ವ್ಯಕ್ತಿಯೊಳಗೆ ಹಾದು ಹೋಗುತ್ತಿದ್ದ ಎಲ್ಲ ಆಲೋಚನೆಗಳು, ಯೋಜನೆಗಳು, ಮೋಸಗಳು, ಸುಳ್ಳುಗಳು ಮತ್ತು ಅವನು ಮಾಡಿದ ಎಲ್ಲವೂ ಅವನ ಸಂಪೂರ್ಣ ಜೀವನ
ಪ್ರತಿಯೊಂದು ದುಷ್ಟ ಯೋಜನೆಗಳು ಎಲ್ಲವೂ ಅವನ ತಲೆಯೊಳಗೆ ಇದ್ದ ಕಪಾಲದೊಳಗೆ ಇತ್ತು. ಅದೇ ಕ್ಷಣದಲ್ಲಿ ದೇವರ ಆತ್ಮವು ಆಕೆಗೆ ಒಂದು ಕಂಬವನ್ನು ತೋರಿಸಿತು, ಒಂದು ಗುಡಾರದ ಕಂಬವನ್ನು. 4ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ಒಬ್ಬ ಮಹಿಳೆ, ಅವಳಿಗೆ ಎಷ್ಟು ಶಕ್ತಿ ಹೇಗೆ ಇರಬಹುದು ಎಂದು ನಾನು ಯೋಚಿಸಿದೆ. ಅದು ಒಂದು ಬದಿಯಿಂದ ಚುಚ್ಚಿ ಮತ್ತೊಂದು ಬದಿಯಿಂದ ಹೊರಬಂದಿತ್ತು, ನೆಲದವರೆಗೆ ಇಳಿಯಿತು. ಆದುದರಿಂದ ಬೈಬಲ್ನಲ್ಲಿ ಅದಕ್ಕಾಗಿಯೇ ಬರೆಯುತ್ತಿರಬೇಕು, ಅದರ ತೀವ್ರತೆಗೋಸ್ಕರ. ಸುಳ್ಳುಗಳು ಮತ್ತು ಮೋಸಗಳಿಗೆ ಪ್ರತಿರೋಧಿಸಬೇಕಾದ ತೀವ್ರತೆ. ನಿಮ್ಮ ಗುಡಾರಗಳಿಗೆ ಏನಾದರೂ ನುಗ್ಗಿದಾಗ ದೇವರ ವಾಕ್ಯವನ್ನು ತೆಗೆದುಕೊಂಡು ಅದನ್ನು ಸುತ್ತಿ ಹೊಡೆದು ಹಾಕಿ, ಅದು ಒಂದು ಕಂಬವನ್ನು ಚಾಚುತ್ತದೆ ಎಂದು ಹೇಳಿ, ಮತ್ತು ಅದು ನಿಮ್ಮ ಗುಡಾರದಲ್ಲಿ ಇರಲು ಯಾವುದೇ ಸ್ಥಾನ ಪಡೆಯುವುದಿಲ್ಲ. ಆಮೆನ್, ಹಾಲೆಲೂಯ್ಯ. ಮತ್ತು 27ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಅವನು ಅವಳ ಕಾಲಡಿಯಲ್ಲಿ ಬಿದ್ದನು, ಅವನು ಅಚಲವಾಗಿ ಬಿದ್ದಿದ್ದನು. ಆಮೆನ್. ನಿಮ್ಮ ಕಾಲಡಿಯನ್ನು ನೋಡಿ ಹೇಳಿ, ನನ್ನ ಕಾಲಡಿಗೆ ಪ್ರತಿ ಶತ್ರು, ಪ್ರತಿ ಸುಳ್ಳು, ಪ್ರತಿ ಮೋಸವು, ಶತ್ರುವಿನ ಪ್ರತಿಯೊಂದು ಕುತಂತ್ರವು, ಪ್ರತಿಯೊಂದು ಯೋಜನೆಯು ನನ್ನ ಕಾಲಡಿಗಳ ಕೆಳಗೆ ಇದೆ, ಯೇಸುವಿನ ನಾಮದಲ್ಲಿ. ಆಮೆನ್. ಜಬುಲೂನ್ ಮತ್ತು ನೆಫ್ತಾಲಿ ಗೋತ್ರದ ಬಗ್ಗೆ ಒಂದು ಮಾತು. ಈ ಗೋತ್ರಗಳು ಮಾಡಿದ ಒಂದು ಕೆಲಸ ಪರಲೋಕವನ್ನೇ ಚಲಿಸುವಂತೆ ಮಾಡಿತು. ಅದನ್ನು ದೇವರು ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ಹಾಲೆಲೂಯ್ಯ. ನೀವು ಮಾಡುವ ಕೆಲವು ಕೆಲಸಗಳಿವೆ, ದೇವರಿಗೂ ಆತನ ಅಭಿಷಿಕ್ತರಿಗೂ ಮಾಡುವ ಕೆಲಸಗಳು. ಮತ್ತು ನಾನು ನಿಮಗೆ ಹೇಳುತ್ತೇನೆ, ಪರಲೋಕವು ಆ ವಿಷಯಗಳನ್ನು ದಾಖಲಿಸುತ್ತದೆ. ನಿಮ್ಮ ಮನೋಭಾವವು ಹೇಗಿತ್ತು, ಪರಲೋಕವು ಅದನ್ನು ದಾಖಲಿಸುತ್ತದೆ. ನೀವು ಕೆಲವು ಸಂಗತಿಗಳ ಮೂಲಕ ಹಾದು ಹೋಗುವಾಗ ಪರಲೋಕವು ಕೆಲವು ವಿಷಯಗಳನ್ನು ದಾಖಲಿಸುತ್ತದೆ. ಇಸ್ಸಕಾರನು ಹೇಗಿದ್ದನು, ಜಬುಲೂನ್ ಹೇಗಿದ್ದನು, ನೆಫ್ತಾಲಿ ಹೇಗಿದ್ದನು, ಎಫ್ರಾಯಿಮ್ ಹೇಗಿದ್ದನು, ದಾನ್ ಹೇಗಿದ್ದನು, ಅಸೇರನು ಹೇಗಿದ್ದನು. ಹೌದು, ದೇವರು ನೋಡುತ್ತಾನೆ ಮತ್ತು ಕೆಲವು ವಿಷಯಗಳನ್ನು ದಾಖಲಿಸುತ್ತಾನೆ. ಆಮೆನ್, ಹಾಲೆಲೂಯ್ಯ. ಹೌದು, ಹಲವು ವರ್ಷಗಳ ಕಾಲ ನೆಫ್ತಾಲಿ ಮತ್ತು ಜಬುಲ್ ತಮ್ಮ ಜೀವನದಲ್ಲಿ ಹೆಚ್ಚೇನು ವಿಶೇಷತೆಯನ್ನು ಕಂಡಿರಲಿಲ್ಲ. ಆದರೆ ಯೇಸು ಸ್ವತಃ ಬಂದು ಅವರಿಗೆ ಪ್ರತಿದಾನ ನೀಡುತ್ತಾನೆ. ಹಾಲೆಲೂಯ್ಯ. ಮತ್ತಾಯನ ಸುವಾರ್ತೆ ಅಧ್ಯಾಯ 4 ವಾಕ್ಯ 13ರಿಂದ 17. ಬಳಿಕ ನಜರೇತೆಂಬ ಊರನ್ನು ಬಿಟ್ಟು ಜೆಬುಲೋನ್ ಮತ್ತು ನಫ್ತಾಲಿಯರ ಗಡಿನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಪೆರ್ನೌಮ್ ಎಂಬ ಊರಿನಲ್ಲಿ ವಾಸಿಸತೊಡಗಿದನು. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಜೆಬುಲೋನ್ ಸೀಮೆ ಮತ್ತು ನಫ್ತಾಲಿ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ. ಹೀಗೆ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಯ ಜನರಿಗೆ ಮಹಾಬೆಳಕು ಕಾಣಿಸಿತು. ಮರಣದ ಛಾಯೆ ನೆರೆದ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಬೆಳಕು ಉದಯವಾಯಿತು ಎಂಬುದು. ಅಂದಿನಿಂದ ಯೇಸು ಪಶ್ಚಾತ್ತಾಪ ಪಡಿರಿ, ಪರಲೋಕ ರಾಜ್ಯ ಸಮೀಪಿಸಿತು ಎಂದು ಸಾರುವುದಕ್ಕೆ ಪ್ರಾರಂಭಿಸಿದನು. ಆಮೆನ್, ಹಾಲೆಲೂಯ್ಯ. ಯೇಸು ಮೊದಲು ಈ 2 ದೇಶಗಳಲ್ಲಿ ಉಪದೇಶಿಸುತ್ತಿದ್ದಾನೆಂದು ಕಲ್ಪಿಸಿಕೊಳ್ಳಿ. ಯೇಸುವಿನ ಸ್ವರವನ್ನು ಮೊದಲಿಗೆ ಕೇಳಿದವರು ಅವರೇ. ಆ ಕೆಂಪು ಅಕ್ಷರಗಳನ್ನು, ಪಶ್ಚಾತ್ತಾಪ ಪಡಿರಿ, ದೇವರ ರಾಜ್ಯವು ಸಮೀಪದಲ್ಲಿದೆ ಎಂದು. ಆಮೆನ್. ಯೇಸು ಉಪದೇಶಿಸಿದ ಆಶೀರ್ವಾದ ಭರಿತವಾದ ಮಾತುಗಳು.
ಯೇಸು ಅವರಿಗೆ ಉಪದೇಶಿಸಿದನು. ದೇವರಿಗೋಸ್ಕರವೂ ಆತನ ಅಭಿಷಿಕ್ತರಿಗೋಸ್ಕರವೂ ನೀವು ನಿಂತುಕೊಳ್ಳುತ್ತಿದ್ದರೆ ಪರಲೋಕವು ನಿಮ್ಮನ್ನು ಮರೆಯುವುದಿಲ್ಲ. ಹೌದು, ಪರಲೋಕವು ನಿಮ್ಮ ತಲೆಮಾರುಗಳನ್ನು ಮರೆಯುವುದೇ ಇಲ್ಲ. 100 ವರ್ಷಗಳ ನಂತರವೂ. ಆಮೆನ್, ಹಾಲೆಲೂಯ. ಏಕೆಂದರೆ ಅದು ಯೇಸುವಿಗೆ ವೈಯಕ್ತಿಕವಾಗಿದೆ. ನೀವು ಹೇಗೆ ವರ್ತಿಸುತ್ತೀರಿ? ಆಮೆನ್, ಹಾಲೆಲೂಯ. ಯಾಕೆಂದರೆ ನಾವು ಕೇಳಿದ್ದೇವೆ, ಸೌಲನೇ ಸೌಲನೇ, ನೀನು ನನ್ನನ್ನು ಯಾಕೆ ಹಿಂಸಿಸುತ್ತಿದ್ದೀಯಾ? ದೇವರು ವಿಷಯಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾನೆ. ಆಮೆನ್. ನೀವು ಮಾಡುವ ಒಳ್ಳೆಯ ಕೆಲಸಗಳನ್ನು ಸಹ ಯೇಸು ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುತ್ತಾನೆ. ಹೌದು, ಕೆಲವು ಹೃದಯಗಳು ಚಲಿಸುವಂತೆ ಮಾಡಲು ದೇವರು ಕಾರಣವಾಗಲಿ. ಯೇಸುವಿನ ನಾಮದಲ್ಲಿ ಆಮೆನ್. 2 ತಿಮೋಥೆಯ ಅಧ್ಯಾಯ 1 ವಾಕ್ಯ 16. ಒನೆಸಿಫೋರನ ಮನೆಯವರಿಗೆ ಕರ್ತನು ಕರುಣೆಯನ್ನು ತೋರಿಸಲಿ. ಅವನು ಹಲವು ಬಾರಿ ನನ್ನನ್ನು ಉಪಚರಿಸಿದನು. ನನ್ನ ಬೇಡಿಗಳಿಗೆ ನಾಚಿಕೆ ಪಡದೆ. ಆಮೆನ್. ಯೇಸುವಿಗೆ ಹೇಳಿರಿ, ಪ್ರಭುವೇ, ನನ್ನನ್ನು ಒನೆಸಿಫರನಂತೆ ಮಾಡಿರಿ. ಪೌಲನು ತನ್ನ ಗುಪ್ತ ಪ್ರಾರ್ಥನೆಯಲ್ಲಿ ಒನೆಸಿಫರನಿಗೋಸ್ಕರ ಪ್ರಾರ್ಥಿಸುತ್ತಿದ್ದನು. ನಿಮ್ಮ ದೇವರ ಸೇವಕನು, ದೇವರ ದಾಸಿಯು ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸುವುದನ್ನು ಕಲ್ಪಿಸಿಕೊಳ್ಳಿರಿ. ಆಮೆನ್, ಹಾಲೆಲೂಯ. ನಾನು ನಿಮಗೆ ಹೇಳುತ್ತೇನೆ, ದೇವರ ಸನ್ನಿಧಿಯಲ್ಲಿ ಅವರ ಬಾಯಿಂದ ಹೊರಬರುವ ಮಾತುಗಳು ನಿಮಗೆ ಒಳ್ಳೆಯದನ್ನು ತರುತ್ತದೆ. ದೇವರು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾನೆ. ಆಮೆನ್, ಹಾಲೆಲೂಯ. ದೇವರು ಒನೆಸಿಫರನ ಮನೆಗೆ ಕರುಣೆಯನ್ನು ತೋರಿಸಲಿ. ಒನೆಸಿಫರ ಪದದ ಅರ್ಥ ಲಾಭ ತರುವುದು, ಉಪಯುಕ್ತ, ಸಹಾಯ ತರುವವನು ಎಂದು. ಆಮೆನ್. ಏಕೆಂದರೆ ಅವನು ಆಗಾಗ ಪುನಃ ತನ್ನ ತಾಜಾತನವನ್ನು ತರುತ್ತಿದ್ದನು. ಹಾಲೆಲೂಯ. ವೈಯಕ್ತಿಕವಾಗಿ ಪೌಲನಿಗೆ ತಾಜಾತನವನ್ನು ತರುತ್ತಿದ್ದನು ಮತ್ತು ಅವನ ಸರಪಳಿಗಳ ಬಗ್ಗೆ ಲಜ್ಜೆ ಪಡಲಿಲ್ಲ. ಹೌದು, ಅನೇಕ ಸಲ ಜನರು ತಮ್ಮದೇ ಕೆಲಸವನ್ನು ನೋಡಿಕೊಳ್ಳಲು ಬಯಸುತ್ತಾರೆ. ಸಂತ ಪೌಲನು ಫುಲ್ಪಿಟ್ನಲ್ಲಿ ಉಪದೇಶಿಸುತ್ತಿರುವಾಗ ಬೆಂಕಿಯೊಂದಿಗೆ ಮಹಾಶಕ್ತಿಯ ಮಹಾಪ್ರಕಟಣೆಗಳೊಂದಿಗೆ ನಡೆಯುತ್ತಿತ್ತು. ಆದರೆ ಈಗ ಸಂತ ಪೌಲನು ಕಾರಾಗೃಹದಲ್ಲಿದ್ದ. ಸುವಾರ್ತೆಯನ್ನು ಪ್ರಚಾರ ಮಾಡಿದ್ದಕ್ಕಾಗಿ ಸುಳ್ಳು ಆರೋಪಗಳು ಅವನ ಮೇಲೆ ಇದ್ದು ಅವನು ಕಾರಾಗೃಹದಲ್ಲಿ ಸರಪಳಿಗಳಲ್ಲಿದ್ದನು. ಒನೆಸಿಫೋರ ಮತ್ತು ಅವನ ಮನೆಯವರು ಅದಕ್ಕಾಗಿ ಲಜ್ಜೆ ಪಡಲಿಲ್ಲ. ಆದರೆ ಅವರು ಕಾರಾಗೃಹದಲ್ಲಿ ಪೌಲನ ಬಳಿ ಇದ್ದರು. ಬೈಬಲ್ ಇತಿಹಾಸಕಾರರು ಹೇಳುತ್ತಾರೆ, ಈ ಮನುಷ್ಯನು ಪೌಲನನ್ನು ಹುಡುಕಿ ಕಂಡುಹಿಡಿದನು. ಪೌಲನು ಎಲ್ಲಿದ್ದನು ಮತ್ತು ಯಾವ ಕಾರಾಗೃಹದಲ್ಲಿದ್ದಾನೆ ಎಂಬುದನ್ನು, ಮತ್ತು ಅವನು ತನ್ನನ್ನು ತಾನೇ ಅಪಾಯಕ್ಕೆ ತಳ್ಳಿಕೊಂಡನು. ಅವನು ಅಲ್ಲಿಗೆ ಹೋಗಿ ಪೌಲನೊಂದಿಗೆ ಸಂಬಂಧ ಹೊಂದಿದರೆ ಅವನು ಮುಂದಿನ ಕೈದಿ ಆಗಬಹುದೆಂದು ಅವನು ಸಂತೋಷಪಟ್ಟನು. ಹಾಲೆಲೂಯ. ಹಾಗಿದ್ದರೆ ನಾನು ಪೌಲನ ಜೊತೆಗೆ ಕುಳಿತುಕೊಳ್ಳುತ್ತೇನೆ ಎಂದು ಭಾವಿಸಿದನು. ಹಾಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ದೇವರು ಒನೆಸಿಫೋರನ ಮನೆಯವರನ್ನು ನೆನೆಸಿಕೊಂಡನು. ಆಮೆನ್. ಒನೆಸಿಫೋರನ ಹಾಗೂ ಅವನ ಮನೆತನದವರಂತೆ ಜನರನ್ನು ದೇವರು ಎಬ್ಬಿಸಲಿ. ಆಮೆನ್, ಹಾಲೆಲೂಯ. Hallelujah. Every life in this place, Lord, we bring them under your blood and lordship, Lord. We cancel every claims and every works of the enemy against the lives of your people, Lord, against their advancement, Lord. Oh, every kind of deceptions, Lord, every lies, we uproot it by the truth of your word, Lord.
Let their hearts and their minds to be freed in the name of Jesus. Every life we cover it by your blood, Lord. Continue to build them up for your glory, Lord. In your hands I entrust them, and I bless them in the name of the Father. I bless them in the name of the Lord Jesus, and I bless them in the name of the Holy Spirit. Amen. And may the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Amen. Hallelujah. Shalom.